ಚಕ್ರವರ್ತಿ ನ್ಯೂಸ್, ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ. ನಮಸ್ಕಾರ ವೀಕ್ಷಕ, ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ಶಿವಶಿಲ್. ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ? ಹಾಗಾದ್ರೆ ಕೂಡಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪುತ್ತೆ. ಪರಮಾತ್ಮನ ಪೂಜೆ ಮಾಡುವ ಕೈಗಳಿಗಿಂತ, ಅಲ್ಲಾಹುನನ್ನ ನೆನೆದು ನಮಾಜ್ ಮಾಡುವುದಕ್ಕಿಂತ, ಬಡವರಿಗೆ ದಾನ ಮಾಡಿ ಅಲ್ಲಾಹುನನ್ನ ಕಾಣುವ ಕೈಗಳು ದೊಡ್ಡದು ಎಂದು ಆಲಮೇಲ ವಿರಕ್ತ ಮಠದ ಜಗದೇವ ಮಲ್ಲಿಬೊಮ್ಮ ಮಹಾಸ್ವಾಮಿಗಳು ನುಡಿದರು. ಮುದ್ದೇಬಿಹಾಳ ಪಟ್ಟಣದ ಮನಿಯಾರ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಬಡ ಮತ್ತು ನಿರ್ಗತಿಕರಿಗೆ ರಂಜಾನ್ ಕಿಟ್ ವಿತರಿಸುವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಅವರು ಮಾತನಾಡಿದರು. ತಾನು ಮಾತ್ರ ಹಬ್ಬವನ್ನು ಆಚರಿಸದೆ ತನ್ನವರು ಹಬ್ಬವನ್ನು ಆಚರಿಸಬೇಕು ಎಂದು ಸಾಕಷ್ಟು ವರ್ಷಗಳಿಂದ ಕಿಟ್ ವಿತರಿಸುವ ಮೂಲಕ ಮಾನವೀಯತೆಗೆ ಪಾತ್ರರಾದ ಅಯ್ಯೂಬ್ ಮನಿಯಾರ್ ಅವರ ಕಾರ್ಯ ಶ್ಲಾಘನೀಯ ಎಂದರು. ವಾಗ್ಮಿ ಲಾಲ್ ಹುಸೇನ್ ಕಂದಗಲ್ ಅವರು ಮಾತನಾಡಿ, ಬಡವರಿಗೆ ದಾನ ಮಾಡುವುದು ಉಪಕಾರ ಅಲ್ಲ, ಭಗವಂತ ನೀಡಿದ ಅವಕಾಶ. ಈ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳುತ್ತಿರುವುದು ಅಯ್ಯೂಬ್ ಮನಿಯಾರ್ ಅವರು ಮಾತ್ರ ಎಂದರು. ಕಾರ್ಯಕ್ರಮದ ರೂವಾರಿ ಅಯ್ಯೂಬ್ ಮನಿಯಾರ್ ಅವರು ಮಾತನಾಡಿ, ಭೂಮಿಯಲ್ಲಿ ಕೆಲ ವರ್ಷ ಬದುಕಲು ಕೋಟ್ಯಾಂತರ ಬೆಲೆ ಬಾಳುವ ಮನೆ ಕಟ್ಟಿಸುವ ಬದಲು ಶಾಶ್ವತವಾಗಿ ಬದುಕುವ 3-6 ಅಡಿ ಭೂಮಿಯನ್ನು ಶೃಂಗಾರಗೊಳಿಸಲು ಇಂತಹ ಪುಣ್ಯದ ಕೆಲಸಗಳನ್ನು ಮಾಡಬೇಕು. ನನ್ನ ದೇಹದಲ್ಲಿ ಉಸಿರು ಇರುವವರೆಗೂ ನಾನು ಈ ಸೇವಾ ಕಾರ್ಯವನ್ನು ಮಾಡುತ್ತಲೇ ಸಾಗುವೆ ಎಂದರು. ನಿವೃತ್ತ ಪೊಲೀಸ್ ಅಧಿಕಾರಿ ಬಿಆರ್ ಚೌಕಿಮಠ್, ಸಿಪಿಐ ಮೊಹಮ್ಮದ್ ಫಸೀವುದ್ದೀನ್ ಮಾತನಾಡಿದರು. ವಿಜಯಪುರದ ಬನಶ್ರೀ ಸೌಹಾರ್ದ ಬ್ಯಾಂಕಿನ ಅಧ್ಯಕ್ಷ ರೂಪ್ ಸಿಂಗ್ ಲೋಣಾರಿ, ಪ್ರಥಮ ದರ್ಜೆ ಗುತ್ತಿಗೆದಾರ ಶಂಕರಗೌಡ ಹೊಸಮನಿ, ವಿಎಸ್ ಸಾಲಿಮಠ ವಕೀಲರು, ದಾದಾ ಎತ್ತಿನಮನಿ, ಅಫ್ತಾಬ್ ಮನಿಯಾರ್, ಮಹಬೂಬ್ ನಲತ್ವಾಡ್, ಹಾಜಿ ಮಲಿಂಗ್ ಎಕಿನ್ ಸೇರಿದಂತೆ ಹಲವರು ಇದ್ದರು. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಕೆಲಸವನ್ನು ಮಾಡುತ್ತಿರುವಂತಹ ಪ್ರಗತಿಪರ ಚಿಂತಕರಿಗೆ ತುಂಬು ಹೃದಯದ ಸ್ವಾಗತ, ಸನ್ಮಾನ, ಗೌರವಯುತವಾದಂತಹ ಸನ್ಮಾನ. ಎಲ್ಲ ಶ್ರೀಗಳು, ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯರು ಕೂಡ ಈ ಸನ್ಮಾನದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಎಲ್ಲರೂ ಕೂಡ ಈ ಸನ್ಮಾನದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಜನಾಬ್ ಅಯ್ಯೂಬ್ ಮದದ್ ಸಾಬ್ ಮನಿಯಾರ್ ಅವರಿಗೆ ಸನ್ಮಾನವನ್ನು ನೀಡುತ್ತಾ ಇದ್ದಾರೆ. ವಿವಿಧ ರೀತಿ ಹಲವಾರು ರೀತಿಗಳಿಂದ ಬಡವರಿಗಾಗಿ ಬಹಳಷ್ಟು ಕೆಲಸ ಮತ್ತು ಸಹಾಯವನ್ನು ಮಾಡುತ್ತಾ ಬಂದಿರುವಂತಹ ಜನಾಬ್ ಅಯ್ಯೂಬ್ ಮದನ್ ಸಾಬ್ ಮನಿಯಾರ್ ಅವರಿಗೆ ಸನ್ಮಾನವನ್ನು ಮಾಡುವ ಈ ಕಾರ್ಯ ಸನ್ಮಾನವನ್ನು ಬಸವಾದಿ ಶಿವಶರಣರನ್ನ, ಪ್ರಪಂಚದ ಎಲ್ಲ ದಾರ್ಶನಿಕ ಸಂತ ಮಹಂತರನ್ನ ಮನೋಮಂದಿರದಲ್ಲಿ ಸ್ಮರಣೆಯನ್ನ ಮಾಡಿಕೊಂಡು ಜನಾಬ್ ಅಯ್ಯೂಬ್ ಮೊಹಮ್ಮದ್ ಸಾಬ್ ಮನಿಯಾರ್ ಇವರ ವತಿಯಿಂದ ರಂಜಾನ್ ಹಬ್ಬ ಮಾತಾಡಬೇಕಾಗಿದೆ. ಯಾಕೆ ಅಂತ ಕೇಳಿದ್ರೆ, ತಗೊಂಡು ಹೋಗೋರು ದೊಡ್ಡವ್ರಲ್ಲ, ಕೊಡೋರು ದೊಡ್ಡವರು. ತಗೊಂಡು ಹೋಗೋರು ದೊಡ್ಡವರಲ್ಲ. ಕಂದಗಲ್ ಅವ್ರೊಂದು ಮಾತು ಹೇಳಿದ್ರು, ಕೊಡೋರು ದೊಡ್ಡವಲ್ಲ, ಇದು ಮ್ಯಾಲೆ ಒಬ್ಬ ಅಂತ ಹೇಳಿದ್ರು. ಅದನ್ನು ನೆನ್ಪಿಟ್ಕೋಬೇಕು ನಾವು ಈ ಸಂದರ್ಭದಾಗ. ಬಹಳ ಅಪರೂಪದ ಮಾತುಗಳನ್ನ ಹೇಳಿದ್ರು. ಬಹುಶಃ ಇವತ್ತು ಬಹಳ ಪ್ರೀತಿಯಿಂದ ಬಂದಿದ್ದೇನೆ ನಾನು ಇಲ್ಲಿಗೆ. ಒಂದು 7-8 ದಿವಸದಿಂದ ನಮ್ಮ ರೂಪ್ ಸಿಂಗ್ ಅವ್ರು ಫೋನ್ ಹಚ್ಚಿದ್ರು, 17ನೇ ತಾರೀಕಿಗೆ ಇಂಥದ್ದೊಂದು ಕಾರ್ಯಕ್ರಮ ಇದೆ ಬರ್ಬೇಕು ಅಂತ. ನನಗ ಬಹಳ ಖುಷಿ ಅನಿಸ್ತು. ಏನ್ ಕಾರ್ಯಕ್ರಮ ಅಂತ ಕೇಳಿದೆ ನಾನು. ದೂರ ಆಗುತ್ತಲ್ಲ ಅಲ್ಲಿಂದ ಇಲ್ಲಿ ಬರಾಕ, ಏನ್ ಕಾರ್ಯಕ್ರಮ ಮಾಡಕತ್ತೀರಿ ಅಂತ ಕೇಳಿದಾಗ ನಮ್ಮ ಮಣಿಯಾರ್ ಅವ್ರ ಹೆಸರನ್ನ ಹೇಳಿದ್ರು. ಇಲ್ಲ, ಅದು ರಂಜಾನ್ ಹಬ್ಬದ ನಿಮಿತ್ತವಾಗಿ ಬಡವರಿಗೆಲ್ಲ ಕಿಟ್ ಹಂಚಕತ್ತಾರ ಅವರು. ಓಹೋ, ಹಂಗಾದ್ರೆ ನಾನು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೀನಿ. ಯಾಕಂತ ಕೇಳಿದ್ರೆ, 1 ತಾಸು ಲಿಂಗ ಪೂಜೆ ಮಾಡೋದೇನೋ, 1 ತಾಸು ನಮಾಜ್ ಮಾಡೋದೇನೋ, ಇದು ಶ್ರೇಷ್ಠವಾಗಿರ್ತಕ್ಕಂಥ ಕೆಲಸ. ಅದಕ್ಕೇನು ಯಾಕಂತ ಕೇಳಿದ್ರೆ, ಪೂಜೆ ಮಾಡಿದ ಕೈ ದೊಡ್ಡವಲ್ಲ, ಪೂಜೆ ಮಾಡಿದ ಕೈ, ನಮಾಜ್ ಮಾಡಿದ ಬಾಯಿ ದೊಡ್ಡವಲ್ಲ.
ಯಾವ್ದು ದೊಡ್ಡದು ಅಂತ ಕೇಳಿದ್ರೆ ಬಡವರ ಅಂತರಂಗದಲ್ಲಿ ಭಗವಂತನನ್ನ ಅಲ್ಲಾಹನನ್ನು ಕಂಡಂತ ಕೈಗಳದಾವಲ್ಲ ಅವು ಶ್ರೇಷ್ಠವಾಗಿರ್ತಕ್ಕಂಥವು. ಅದನ್ನೇ ಬಸವಣ್ಣ ಹೇಳಿದ್ರು, ಅದನ್ನೇ ಕುರಾನ್ ಹೇಳಿತ್ತು. 5 ಹೇಳ್ತದೆ, ನಮಾಜ್, ರೋಜಾ, ಜಕಾತ್, ಹಜ್, ಇಬಾದತ್ ಅಂತ ಹಿಂಗ 5 ವಿಚಾರಗಳನ್ನ ಕುರಾನ್ ಹೇಳ್ತದೆ. ಇದರಲ್ಲಿ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು ಯಾವ್ದು ಅಂತ ಕೇಳಿದ್ರೆ ಜಕಾತ್ ಹೇಳಿದ್ರಲ್ಲ. ಜಕಾತ್ ಅಂದ್ರೆ ದಾನವನ್ನು ಕೊಡುವಂತದ್ದು. ನಿಮ್ಗೆಲ್ಲಾರು ಹೊಲ ಅದಾವಂತ ತಿಳ್ಕೊಂಡಿ ನಾನು. ಹೊಲಕ್ಕೊಂದು ಬಿಟ್ಟಿರ್ತಾರೆ, ನಿಮ್ಮೆಲ್ಲಾರು ಮನಿ ಮ್ಯಾಲ ಒಂದಿರ್ತದೆ. ಏನ್ ಬಿಟ್ಟಿರ್ತೀರಿ ಸುತ್ತಲೇ? ಮಾತಾಡ್ರಿ ನನ್ನ ಜೊತೆಗೆ. ನಿಮ್ಗೆ ಬೇಸರ ಆಗ್ಬಿಡೋದು, ನಾನು ಮಾತಾಡ್ತೇನೆ. ನಿಮ್ಮ ಮ್ಯಾಳಿಗೆಗೆ ಬಿಟ್ಟಿರ್ತಿರ್ಲಿ, ಏನ್ ಬಿಟ್ಟಿರ್ತೀರಿ? ಪನ್ನಾಳಿಗೆ ಬಿಟ್ಟಿರ್ತೀರಿ. ಹಾ ನೋಡ್ರಿ ಹೇಳಿದ್ರು, ಯಾಕಂದ್ರೆ ಮಳಿ ನೀರೆಲ್ಲ ಅಲ್ಲೇ ಬಿದ್ದು ಹೊರಗೆ ಹೋಗ್ಲಿಲ್ಲ ಅಂದ್ರೆ ಮನಿ ಸೋರಾಕತ್ತದ. ಹೌದಲ್ರಿ? ಹೊಲದ ನೀರೆಲ್ಲ ಅಲ್ಲೇ ಬಿದ್ದು ಅಲ್ಲೇ ಹೆಂಗಿದ್ವು ಅಂದ್ರೆ ನಿಮ್ ಹೊಲ ಜವಳ ಆಗ್ತದ. ಅದಕ್ಕ ಎಷ್ಟ್ ನೀರ್ ಬೇಕಲ್ಲ ಅಷ್ಟು ಇಟ್ಕೋ, ಉಳಿದಿದ್ ಪಿಚಿಂಗ್ ಮೂಲಕ ಹೊರಗ್ ಬಿಡು ಅಂತ ಹೇಳಿ ಹೊಲಕ್ ಪನ್ನೊಳಗೆ ಇದನ್ ಬಿಟ್ಟಿರ್ತಾರೆ ಪಿಚಿಂಗ. ಹಂಗ ಜೀವನದಾಗ ಮನಿಗೆ ಯಾಕೆ ಪನ್ನೊಳಗೆ ಬಿಟ್ಟಿರ್ತಾರೆ ಅಂತ ಕೇಳಿದ್ರೆ, ಎಲ್ಲಾ ನೀರ್ ಇಳಿದ್ವು ಅಂತ ಕೇಳಿದ್ರೆ ನಿನ್ ಮನಿ ಸೋರ್ತದೋ, ಇರಾಕ್ ಆಗಂಗಿಲ್ಲ. ಅದಕ್ ಪನ್ನೊಳಗೆ ಇಡ್ರಿ ಅಂತ ಹೇಳಿ ಪನ್ನೊಳಗೆ ಇಟ್ರ, ಹಂಗ ಜೀವನ ಅನ್ನೋ ಮನಿಗೂ ಕೂಡ ದಾನ ಅನ್ನೋ ಪನ್ನೊಳಗೆ ಬಿಟ್ಕೋಬೇಕು, ದಾನ ಅನ್ನೋ ಪಿಚಿಂಗ್ ಕಟ್ಕೋಬೇಕು. ಅಂತವ್ರು ಏನಾಕಾರ ಅಂತ ಕೇಳಿದ್ರೆ, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರು, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ. ಬಹುಶಃ ನಾನೊಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಮಣಿಯಾರವ್ರು ಹೇಳಿದ್ರು, ನಮ್ಮ ಕಂದಗಲ್ ಅವ್ರು ಹೇಳಿದ್ರು, ಮ್ಯಾಲ್ ಕೈಲಾಸ ಐತಿ, ಅಲ್ಲಿಗೋ ದೇವ್ರ ಅದಾನ ಅಂತ ಹೇಳಿದ್ರು. ನಾನು ಸ್ವಲ್ಪ ಅದನ್ನ ಬೇರೆ ಹೇಳಕ್ ಇಷ್ಟಪಡ್ತೀನಿ. ಮ್ಯಾಲ್ ಅಂತರು ನಾನು ಹೋಗಿಲ್ಲ, ನೀವು ಹೋಗಿಲ್ಲ, ಯಾರು ಏನ್ರಿ ಹೋಗಿವೇನ್ರಿ? ಯಾರಾದ್ರು ನೋಡಿವೇನ್ರಿ? ಸತ್ತವ್ರು ಹೋಗಿಲ್ಲ, ವರದಿ ತಂದಿಲ್ಲ. ಆದ್ರೂ ಕುರಾನ್ ಹೇಳ್ತೈತಿ ಒಪ್ಕೊಳ್ಳೋಣ ಒಂದ್ ಸಂದರ್ಭ ಸ್ವಲ್ಪ. ಆದ್ರೆ ನಾನ್ ಮ್ಯಾಲ್ ಕೈಲಾಸ ಐತೆ ಅನ್ನೋದು ನನಗ್ ಗೊತ್ತಿಲ್ಲ. ಆದ್ರೆ ಒಂದ್ ವಿಚಾರ ಹೇಳಕ್ ಇಷ್ಟಪಡ್ತೇನೆ. ಒಬ್ಬ ಮೂರ್ತಿ ಕೆತ್ತ ಐತ್ ನನ್ ಸ್ಕಲ್ಪ್ಚರ್ ಮೂರ್ತಿ ಕೆತ್ತಾಕತ್ತಿದ್ದ, ಒಂದು ಒಳ್ಳೆ ಭವ್ಯವಾದಂತ ಮೂರ್ತಿ ಕೆತ್ತಿದ. ಇನ್ನು ಎಲ್ಲಾ ಕೆತ್ತಿ ಇನ್ನೊಂದಿಷ್ಟು ಮೂಗಿನ ಹತ್ರ ಕೆತ್ತಬೇಕಾಗಿತ್ತು. ಆ ಮೂರ್ತಿ ಹೊಳ್ಳಿ ಬಿದ್ದು ಬಿಡ್ತು. ಕೆತ್ತ ಮುಂದೆ ಏನಾಯ್ತು ಅಂತ ಕೇಳಿದ್ರೆ, ಅವ್ನ ಕೈ ಇತ್ತಲ್ಲ, ರೈಟ್ ಹ್ಯಾಂಡ್, ಯಾವ್ದನ್ನ ಸುತಿಗೆ ಹಿಡಿಬೇಕಾಗಿತ್ತಲ್ಲ, ಆ ಕೈ ಮುರಿದು ಬಿಡ್ತು. ಮುರಿದ್ಬಿಟ್ಲೆ ಮ್ಯಾಲಿದ್ನಂತವ ಕಣ್ ನೋಡಿನಂತ, ನನ್ನ ಮೂರ್ತಿನ ಕೆತ್ತಾಕತ್ತಾನ, ಕೈಯರ ಮುರಿದ್ ಬಿಡ್ತು ಹೆಂಗ ಅಂತ ಹೇಳಿ ಅವ ವಿಚಾರ ಮಾಡ್ಕೊಂತ ಕುಂತಾಗ ಭಗವಂತ ಹೊಳ್ಳಿ ಬಂದಂತ ಇಲ್ಲಿ. ಎಲ್ಲಿಗೆ? ಯಾವ ಕೆತ್ತಾಕತ್ತಿದ್ನಲ್ಲ ಅಲ್ಲಿಗೆ ಬಂದ ಕೇಳಿದ, ನಿಂದ ಸಾಕ್ ಮೂರ್ತಿ ಕೆತ್ತಿದಿ, ಕೈ ಅಂಕರು ಹೋಗೈತಿ, ಕೈಲಾಸಕ್ಕೆ ಹೋಗೋನು ಬಾ ಅಂತಂತ ಕರೆದಂತ. ಅವಾಗ ಅವ ಹೇಳಿದ್ನಂತ ಮೂರ್ತಿ ಕೆತ್ತವ. ಏನ್ ಹೇಳಿದಂತ ಕೇಳಿದ್ರೆ, ನಿನ್ನ ಕೈಲಾಸಕ್ಕೆ ಬಂದ್ ಏನ್ ಮಾಡ್ಲಿ ಮಾರಾಯ, ಅಲ್ಲೇನು ಕೆಲಸ ಇಲ್ಲ. ಕೈಲಾಸವೆಂಬುದು ಗುಡ್ಡ ಕಾಣಿರೋ, ಅಲ್ಲಿರುವನೊಬ್ಬ ಹೆಡ್ಡ ಕಾಣಿರೋ, ಉಳಿದವರ ಮೈಗಳ ಕಾಣ ಶರಣ ಹೇಳ್ತಾರ. ನಾನು ಅಲ್ಲಿ ಬರಾಕ್ ಒಲ್ಲೆ, ನಾನು ಹೋದ್ ಕೈ ಕಸ್ಕೊಂಡೆ ಎಲ್ಲ ಕೈ ಕೊಟ್ಬಿಟ್ಟು ಇಲ್ಲೇ ಕೈಲಾಸ ನಿರ್ಮಾಣ ಮಾಡ್ತೀನಿ ಜಗದತ್ನಲ್ಲಿ ಅಂತ ಹೇಳಿದ್ನಂತ. ಹಂಗ ಇವತ್ತು ಮಣಿಯಾರವ್ರು ಏನ್ ಮಾಡಾಕತ್ತಾರ ಅಂತ ಕೇಳಿದ್ರೆ, ಹೋಗಿದ್ರ ಬಗ್ಗೆ ಚಿಂತೆ ಮಾಡಾಕತ್ತಿಲ್ಲ. ತಾವು ಆಲ್ಮಟ್ಟಿ ಡ್ಯಾಮಿಗೆ ಗಚ್ ಹೊತ್ತಿದ್ದು ನೆನ್ಸಿಲ್ಲ. ಅವರು ಬ್ಯಾಂಕ್ನಾಗ ಪಿಗ್ಮಿ ಏಜೆಂಟ್ ಆಗಿ ನಮ್ಮ ಬೂದಾಳ ಇವ್ರು ಬಂದಾರ, ಅಮರಣ್ಣ ಬಂದಾರ. ಅವ್ರವ್ರು ಬ್ಯಾಂಕ್ ಮಾಡಿದ್ರು. ಬಹುಶಃ ಅಲ್ಲೆಲ್ಲ ಪಿಗ್ಮಿಯನ್ ಎತ್ತುವಂತ ನೋಡ್ರಿ. ಒಬ್ಬ ರಾಜ ಇದ್ನಂತ, ಒಬ್ಬ ರಾಜನ ಹತ್ರ ಪ್ರಧಾನ ಮಂತ್ರಿ ಇದ್ನಂತ. ತಾಯಂದ್ರೆ ನಾವು ಜೀವನವನ್ನ ಹೆಂಗ್ ಸವಿಬೇಕಂತ ನೆನ್ಪಿಟ್ಕೋಬೇಕು ಅದನ್ನೆಲ್ಲ. ಒಬ್ಬವ ಬಡವ ರಾಜನ ಹತ್ರ ಪ್ರಧಾನ ಮಂತ್ರಿ ಆದ್ನಂತ. ಪ್ರಧಾನ ಮಂತ್ರಿ ಆದ ದೊಡ್ಡ ಹುದ್ದೆ ಬಂದ್ 10 ಕೈಯಾಗ 10 ಬೆರಳ ಉಂಗುರಗಳು ಬಂದು ಎಲ್ಲ ಬಂದು. ಅವ ದಿನ ಅರಮನೆಗೆ ಹೋಗ್ಬೇಕಲ್ಲ, ಅರಮನೆಗೆ ಹೋಗೋ ಮುಂದೆ ಒಂದು ಸಂತಕ ಮಾಡಿ ಸಂತಕ ತೆಗೆದು ನೋಡಿ ಹೋಗಮಂತ. ಸಂತಕ ತೆಗೆದು ನೋಡೋದು ಹೋಗೋದು, ಅದನ್ನ ದರ್ಶನ ಮಾಡ್ಕೊಂಡು ಹೋಗೋ. ಜೀವನ ದರ್ಶನ ಮಾಡ್ಕೋಬೇಕು. ದರ್ಶನ ಮಾಡ್ಕೊಂಡ್ರೆ ಗೊತ್ತಾಗ್ತದ, ಹಿಂದಿಂದ ನೆನೆಸ್ಕೊಂಡ್ರೆ ಮುಂದಿಂದ ಗೊತ್ತಾಗ್ತದ ಜೀವನ. ಹಿಂದಿನ ನೆನಪು ಹಾರಿದ್ರೆ ಅಂತ ಕೇಳಿದ್ರೆ ಇವು ಏನು ಮಾಡಕ್ ಆಗಂಗಿಲ್ಲ, ಇವನೇನು ಮಾಡಕ್ ಆಗಂಗಿಲ್ಲ. ಅದಕ್ಕೆ ಹಿಂದಿನ ನೆನ್ಪಿಟ್ಕೋಬೇಕು ಯಾವಾಗ್ಲೂ ಮನುಷ್ಯ. ಹಿಂದ ನಾ ಏನ್ ಇದ್ದೆ ಅಂದ್ರೆ ಮುಂದೆ ಏನಾಗ್ಬೇಕು ಅನ್ನೋದನ್ನ ಜೀವನ ಕಲಿಸ್ಕೊಡ್ತದೆ. ಇಲ್ಲಾಂದ್ರೆ ಕಲ್ಸಕ್ ಸಾಧ್ಯ ಇಲ್ಲ. ಬಹುಶಃ ಹೋಗೋತ್ನಾಗ ಆ ಸಂದಕ ತೆಗೆದು ನೋಡಿ ಹೋಗವ. ಹೇಳ್ತಂದು ದಿನ ಇವ ಏನ್ ನೋಡಿ ಹೋಗ್ತಾನ, ಇವ ಸಂದಕದಾಗ ಏನ್ ಇಟ್ಟಾನ, ಏನ್ ನೋಡಿ ಹೋಗ್ತಾನ ಅಂತ ಹೇಳಿ ಆಕಿ ಒಂದ್ ದಿವ್ಸ ತೆಗೆದು ನೋಡಿದಾಗ ಅಲ್ಲೊಂದು ಹರಕ್ ಅಂಗಿ, ಹರಕ್ ದೋತ್ರ, ಹರಕ್ ಪ್ಯಾಂಟ್,
ಇದೆಲ್ಲ ಇತ್ತು. ಮರುದಿವ್ಸ ಬಂದವ ಹೆಂಟ್ ಕೇಳಿದ್ಲು, ಈ ಸಂದರ್ಭದಾಗ ಇವನ್ನೆಲ್ಲ ಇಟ್ಟಿರಿ ಏನ್ ನೋಡಕ್ಕೆ ಅಂತ ಕೇಳಿದ್ರೆ, ಇವತ್ತ ರಾಜ ಬಂಗಾರದ ಅಂಗಿಯನ್ನು ಹಾಕೊಳ್ಳಕ್ ಕೊಟ್ಟಾನ, ಅವ್ನು ಹಾಕೊಂಡಾಗ ನಾ ಹಿಂದಿ ದೇಹಕ್ಕೆ ಹರಕಂಗಿ ಹಾಕೊಂಡಿದ್ದೆ ಅಂತ ಹೇಳಿ ಆ ಹರಕಂಗಿ ನೋಡಿ ಹಾಕಿನಿ, ಅದು ನೆನಪಿರ್ಲಿ ಅಂತ ಹೇಳಿ ಅವ ಹೇಳ್ತಾ ಇದ್ದಾನ. ಅದಕ್ಕೆ ಜೀವನ ಅಂದ್ರೆ ದರ್ಶನ ಮಾಡ್ಕೋಬೇಕು. ಇವತ್ ನಮ್ಮ ಮಣಿಯಾರವರನ್ನು ನೋಡಿದಾಗ ನನಗೆ ಏನ್ ನೆನಪಾಗ್ತದ ಅಂತ ಕೇಳಿದ್ರೆ, ಬಹುಶಃ ಇಂಥ ಮನೆಯನ್ನು ಕಟ್ಟ್ಯಾರ, ಬಹುಶಃ ಒಂದ್ ಕಾಲಕ್ಕೆ ಅವ್ರ ಗಚ್ಚನ್ನು ಹೊತ್ತಾರ ಅನ್ನುವಂಥದ್ದನ್ನು ಕೂಡ ನಾವು ನೆನಪಿಟ್ಕೋಬೇಕು. ಬಹಳ ಸಂತೋಷದ ಸಂಗತಿ ಅಂತ ಕೇಳಿದ್ರೆ, ಸರ್ಕಾರ ಎಲ್ಲರಿಗೂ ಪೆನ್ಷನ್ ಕೊಡ್ತದೆ, ಇವ್ರು ಮೌಲ್ಯವ್ರನ್ನ ಹಿಡ್ಕೊಂಡು, ನಾನು ಹೋಸಲ ಕಾರ್ಯಕ್ರಮಕ್ಕೆ ಬಂದಿದ್ದೆ, ಪಾಕೆಟ್ ಅನ್ನು ನಾನು ವಿತರಣೆ ಮಾಡಿ ಹೋಗಿದ್ದೇನೆ. ಅವ್ರಿಗೆ ಕೊಟ್ಟಂತ ಏನದು ಪೆನ್ಷನ್ ಸಹಾಯಧನವನ್ನ ಯಾರು ಕೊಟ್ಟಾರ್ರಿ, ಎಷ್ಟು ಮಂದಿ ಕೊಟ್ಟಾರ, ಇದ್ದಿದ್ದೆಲ್ಲ ನನಗೆ ಇರ್ಲಿ ಅಂತೇಳಿ ಉಗುಳು ಹಚ್ಚಿ ಬ್ಯಾಂಕ್ನಾಗ ಇಡು ಹೊತ್ನ್ಯಾಗ ತೆಗೆದು ಕೊಡುವಂತ ಭಾವ ಬರ್ಬೇಕಲ್ರಿ. ಎಂಥ ದೊಡ್ಡ ಮನಸ್ಸು. ತನ್ನಂಗ ನೋಡಿದರ ಬಿನ್ನಿಲ್ಲ ಬೇದಿಲ್ಲ, ತನ್ನಂಗ ತನ್ನ ಮಗಳಾಂಗ ನೋಡಿದರ ಕಣ್ಣ ಮುಂದಾದ ಕೈಲಾಸ. ನಿನ್ನೆ ನನಗೊಂದು ವಿಡಿಯೋ ಬಂದಿತ್ತು ವಾಟ್ಸಪ್ಗೆ ಅವ್ರದ್ದು, ನಾ ನೋಡಿದೆ. ಅದ್ರ 4 ಕಾರ್ ಮಿನಿಸ್ಟರ್ ಕಾರ್ ಬಂದಂಗೆ ಬರಾಕತ್ತಿದ್ವು. ನಾನು ಫೋನ್ ಹಚ್ಚಿದೆ ಅವ್ರಿಗೆ, ಏನ್ರಿದು ಕಾರಿಂದ ಬಿಟ್ಟಿಲ್ಲ ಚಿತ್ರ, ಯಾಕೆ ಇವು ಕಾರ್ ಅದಾವ 4 ಒಂದ್ರ ಹಿಂದೊಂದು ಬರಾಕತ್ತಾವಲ್ಲ ಅಂತ ಕೇಳಿದೆ. ಅವ್ರದ್ದು ಲಾಸ್ಟ್ ಒಂದು ಕಾರ್ ಕರೆಯದು ಬರಾಕತ್ತಿತ್ತು. ಏನಿದು ಅಂದ್ಬಿಟ್ಲೆ, ನನ್ನ ಹಳೆಯಾರಿಗೆ 4 ಕಾರ್ ಕೊಡ್ತೀನಿ ಮುತ್ತಾರ ಅಂತಂದ್ರು. ಎಲ್ಲಿಂದ ಬಂತು ರೊಕ್ಕ ಅಂತ ಕೇಳಿದೆ ನಾನು. ಕೇಳ್ರಿಲ್ಲ, ಅದು ಅವ್ರಿಗೆ ನನಗೆ ಆದಂತ ಈ ರೊಕ್ಕ ಎಲ್ಲಿಂದ ಬಂತು ಅಂತ ಕೇಳಿದೆ. ಅವ್ರು ಹೇಳಿದ್ರು, ನನ್ನ ಹೆಂಡತಿ LIC ಮಾಡಿಸಿದ್ಲ್ರಿ. ನೋಡ್ರಿ ಎಂತ ಮನಸ್ಸು. ಅದೊಂದು 45 ಲಕ್ಷ ಬಂತ್ರಿ. ಈ 45 ಲಕ್ಷ ಏನ್ ಮಾಡೋಣ ಅಂತ ಕೇಳಿದ್ರೆ, ಹೆಣ್ಣು ಕೊಟ್ಟ ಕಣ್ಣನ್ನು ಕೊಟ್ಟಿನಿ, ಹತ್ಕೊಂಡ ಕಾರು ಕೊಡಿಸ್ಬೇಕಂತೇಳಿ ಕಾರ್ ಕೊಡಿಸಿದ್ರಿ ಹಳೆಯಂದ್ರಿಗೆ ಅಂತ ಹೇಳಿದ್ರು. ಬಹಳ ಹಾರ್ಟ್ ಟಚಿಂಗ್ ಆಯ್ತು. ಬಹಳ ಬಹಳ ಒಂಥರ ಅದು ಏನೋ ಅಂತಾರಲ್ಲ, ಹೇಳಕ ಆನಂದವನ್ನು ಹೇಳಕ್ ವ್ಯಕ್ತಪಡಿಸಕ್ ಆಗೋದಿಲ್ಲ. ನಾನು ಅವರ ಜೊತೆಗೆ ಇರಬೇಕು. ನನ್ನಲ್ಲಿ ಇರುವಂತ ಸಂಪತ್ತು ಎಷ್ಟೇ ಕೊಟ್ಟಿರಲಿ ದೇವ್ರು ನನಗೆ, ಆ ಸಂಪತ್ತು ಕೊಟ್ಟಿದ್ದನ್ನ ನಾನು ದೊಡ್ಡಸ್ತನಿಗಾಗಿ ನಾನು ಕೊಡಬೇಕಾದಂಥ ಅವಶ್ಯಕತೆ ಇಲ್ಲ. ನನಗೇನು ದೇವ್ರು ಕೊಟ್ಟಿದ್ದಾನೆ ಅದರಲ್ಲಿನ ಸ್ವಲ್ಪ ಪ್ರಮಾಣವನ್ನು ನಮ್ಮ ಬಡ ಕುಟುಂಬದವರು, ನನ್ನ ಕುಟುಂಬದವರು ಅಂಥೇಳಿ ಇವತ್ತೇನು ಎಲ್ಲರಿಗೂ ಪ್ರೀತಿಯಿಂದ ಕರೆಸಿ ಬಹಳ ಆಧಾರದಿಂದ ನೋಡಿ ಇಷ್ಟೆಲ್ಲವನ್ನ ಅವರಿಗಾಗಿ ರೆಡಿ ಮಾಡಿ, ರಂಜಾನ್ ಹಬ್ಬದಲ್ಲಿ ನಾವು ನಮ್ಮ ಸಮಾಜ ಅಥವಾ ನಮ್ಮ ಕುಟುಂಬದವರು, ನನಗೆ ಹತ್ತಿರ ಇದ್ದಂಥವರು ಯಾರೂ ಅದರಿಂದ ವಂಚಿತರಾಗಬಾರ್ದು ಅಂಥೇಳಿ ಆ ಹಬ್ಬ ಒಂದು 2 ಹಬ್ಬ 3 ಹಬ್ಬಗಳನ್ನು ಭಾಳ ವಿಜೃಂಭಣೆಯಿಂದ ಇಸ್ಲಾಮಿಕ್ ಧರ್ಮದಲ್ಲಿ ಆಚರಣೆ ಮಾಡುವಂಥದ್ದು. ಅದು ವಿಶೇಷವಾಗಿ ನನಗೆ ಅನಿಸ್ತದ ಏನಂತ ಹೇಳಿದ್ರೆ, ನಾನು ಇದ್ದದ್ದನ್ನು ಇದ್ದಂಗೆ ಹೇಳೋದು. ನಮ್ಮ ಲೋನಾರ್ ಹೇಳ್ತಿದ್ದ, ಮಾತಾಡೋಕ್ಕಿಂತ ಮೊದಲೇಕನ ಬರೆದು ಕೊಟ್ಟಿರ್ತಾನೆ ನಾವು ಇಷ್ಟ ಮಾತಾಡ್ಬೇಕಂತ ಹೇಳಿ. ಯಾಕಂದ್ರೆ ನಾವು ಮಾತಾಡ್ಕೋವಂತ ಹೊರಗೆ ಹೋಗ್ಬಿಟ್ಟಿರ್ತೀವಿ ನಾವು. ಅಂದರೆ ಇಷ್ಟೇ, ಇವತ್ತು ನಾವು ಈ 20ನೇ ಶತಮಾನದಲ್ಲಿ 21ನೇ ಶತಮಾನದಲ್ಲಿ ನಾವು ಹೆಂಗೆ ಅದೀವಿ, ಹೆಂಗೆ ಇರಬೇಕಾಗಿತ್ತು ಅಂತ. ಇವತ್ತು ಸಾಕಷ್ಟು ಸಮೃದ್ಧ ಹೊಂದಿದ ದೇಶಗಳು, ಬಹುಶಃ ನನಗೆ ಅನಿಸ್ತದ ಭಾರತದಲ್ಲಿರುವಂಥ ಇಸ್ಲಾಮಿಕ್ ಜನರು ಅದು ನನ್ನ ಕುಟುಂಬ ಅಂತ ನಾನು ಅಂದ್ಕೊಳ್ತೀನಿ. ಯಾಕಂತ ಹೇಳಿದ್ರೆ, ನಾವು ಎಷ್ಟು ನಿಮ್ಮ ಜೊತೆಗೆ ಅನ್ಯೋನ್ಯವಾಗಿ ನೀವು ಓದಿರಿ ನಾವು ಓದಿವಿ ಅನ್ನೋದನ್ನ ತೋರಿಸ್ಕೊಡುವಂಥ ವ್ಯವಸ್ಥೆ ಈ ವೇದಿಕೆ ಇದು ಸಾಕ್ಷೀಕರಿಸ್ತದೆ. ಇವತ್ತು ಒಂದು ಇಸ್ಲಾಮಿಕ್ ಧರ್ಮದಲ್ಲಿರುವಂಥ ಕಾರ್ಯಕ್ರಮಕ್ಕೆ ಪೂಜ್ಯರನ್ನ ಕರೆಸೋ ಅವಶ್ಯಕತೆ ಏನಿತ್ತು, ಅಥವಾ ನನ್ನನ್ನು ಕರೆಸೋ ಅವಶ್ಯಕತೆ ಏನಿತ್ತು? ಇಲ್ಲ. ನಾವೆಲ್ಲರೂ ಒಂದು ಮನೆಯ ಕುಟುಂಬದವರು ಒಂದೇ ಅನ್ನುವಂಥ ಭಾವನೆ ಏನಾದರೂ ಇತ್ತಪ್ಪ ಅಂದ್ರೆ ಅದು ಇಸ್ಲಾಂ ಧರ್ಮದಲ್ಲಿ ಇದ್ದು ಕುರಾಣವನ್ನು ಪರಿಪೂರ್ಣವಾಗಿ ಪಠನ ಮಾಡೋದ್ರಿಗೆ ಮಾತ್ರ ಸಾಧ್ಯ ಇದೆ. ಅರ್ಧಮರ್ಧ ಕುರಾಣವನ್ನು ತಿಳ್ಕೊಂಡು ಅರ್ಧಮರ್ಧ ಧರ್ಮದ ವಿಚಾರ ತಿಳ್ಕೊಂಡು ಅದು ಏನು ಬದಲಾವಣೆಯನ್ನು ಮಾತಾಡೋದು ತಿಳಿಯದೇ ಮಾತಾಡೋದು ಬಹಳ ಪ್ರಮಾದ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಹಾಗಂಥೇಳಿ ನಾವು ದೇವರು ಅಂತ ಹೇಳ್ತೀವಿ, ಪರಮಾತ್ಮ ಅಂತ ಹೇಳ್ತೀವಿ. ನಾವು ಯಾರ ಗುರುಗಳ ದೇವ್ರನ್ನೆಲ್ಲರ ಕಂಡಿವೇನು? ಪರಮಾತ್ಮನ ಕಂಡಿವೇನು? ಇಲ್ಲ. ಹಾಗಂತ ಹೇಳಿ ಅಲ್ಲಾಹು ಅಂತ ಹೇಳ್ತೀರಿ ನೀವು. ಅಲ್ಲಾಹನನ್ನ ಕಾಣುವಂಥ ವ್ಯವಸ್ಥೆಯಲ್ಲ ನೀವೇನಾದರೂ ಕಂಡಿದ್ದೀರಾ? ಇಲ್ಲ. ಮೊಹಮ್ಮದ್ ಪೈಗಂಬರು ಹೇಳ್ತಾರ, ನಾನು ದೇವರ ಪ್ರತಿನಿಧಿ. ನಾನು ಪೈಗಂಬರು ಹೇಳ್ತಾರ, ನಾನು ಅಲ್ಲಾಹನ ನಾನು ಪ್ರತಿನಿಧಿ, ನಾನು ಒಬ್ಬ ದೇವರನ್ನ ಸೇವೆ ಮಾಡುವಂಥ ಪ್ರತಿನಿಧಿ ಅನ್ನುವಂಥ ವ್ಯವಸ್ಥೆ ಪೈಗಂಬರಿಗೆ ನಿಜವಾದ ಆ 2ನೇ ದೇವರನ್ನಂತ ಅಲ್ಲಾಹನ 2ನೇ ಸ್ಥಾನದಲ್ಲಿ ಮೊಹಮ್ಮದ್ ಪೈಗಂಬರು ಬರ್ತಾರೆ. ಆ ವಿಷಯದಲ್ಲಿ ಕುರಾಣವನ್ನು ನೋಡಿಕೊಂಡು ಓದ್ಕೊಂಡು ಪವಿತ್ರವಾದ ಕುರಾಣ, ನಿಜವಾಗ್ಲೂ ಹೇಳ್ತೀನಿ, ನಮ್ಮಲ್ಲಿ ಹೆಂಗ ನಮ್ಮ ಧರ್ಮದಲ್ಲಿ ಏನು
ಧರ್ಮದಲ್ಲಿ ಗ್ರಂಥ ಇದೆಯೋ ಅದೇ ರೀತಿಯಾಗಿ ಪವಿತ್ರವಾದ ಗ್ರಂಥ ಕುರಾನ್. ಆ ಕುರಾನವನ್ನು ಸಮಗ್ರವಾಗಿ ನೋಡಿದಾಗ ಅನಿಸ್ತದ ನಾವು ಬೇರೆ ಇಲ್ಲ. ಯಾವ ಧರ್ಮದಲ್ಲಿ ಮತ್ತೊಬ್ಬರನ್ನ ಕೊಲೆ ಮಾಡಿ ಬದುಕ್ರಿ, ಮತ್ತೊಬ್ಬರು ಯುದ್ಧ ಮಾಡಿ ಮತ್ತೊಂದು ದೇಶವನ್ನಿರುವಂತ ಮುಂದನ್ನು ಕೊಂದು ನಾವು ಪ್ರಭುತ್ವವನ್ನು ಸಾಧಿಸ್ಬೇಕಂತ ಯಾವ ಧರ್ಮದಲ್ಲಿ ಹೇಳಿಲ್ಲ. ಕ್ರಿಶ್ಚಿಯನ್ದಲ್ಲಿ ಹೇಳಿದಾರ, ಅಮೆರಿಕದವ್ರು ಹೇಳಿದಾರ, ಅಥವಾ ಇಸ್ರೇಲ್ದವ್ರು ಹೇಳಿದಾರ, ಅಥವಾ ಇರಾನ್ದವ್ರು ಹೇಳಿದಾರ? ಇಲ್ಲ. ನಮ್ಮ ಸ್ವಾರ್ಥಕ್ಕಾಗಿ ನಮ್ಮ ವೈಯಕ್ತಿಕ ಸ್ವಾರ್ಥ, ನಾನು ಹೀಗೆ ಬದುಕಬೇಕು, ಇಡೀ ಪ್ರಪಂಚದ ಅಧಿಪತಿ ಆಗ್ಬೇಕಂತ ಹೊಂಟಾಗ ದೇವರು ಅಲ್ಲಾನು ನೋಡ್ತಾನೆ, ಪರಮಾತ್ಮ ನೋಡ್ತಾನೆ, ಒಂದು ಸಮತೋಲನ ತಗೊಂಡು ಬರ್ತಾನೆ. ಯಾರಿಗೆ ಅಹಂಕಾರ ಬರ್ತದೋ, ಯಾರಿಗೆ ಅಳುವು ಬರ್ತದೋ, ಯಾರಿಗೆ ಅಹಂಕಾರ ಬರ್ತದ ಅವ್ರಿಗೆ ಅಳು ಬರ್ತದ, ಕೊನೆ ಬರ್ತದ ಅನ್ನೋದಕ್ಕೆ ಈ ಯುದ್ಧಗಳೇ ಸಾಕ್ಷಿ ಅಂತ ಸ್ಪಷ್ಟವಾಗಿ ಹೇಳ್ಬೋದು. ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ತಮ್ಮ ದೇಶದ, ತಮ್ಮ ವೈಯಕ್ತಿಕ ದೇಶದ ಸ್ವಾರ್ಥಕ್ಕಾಗಿ ಇವತ್ತ ಜನರನ್ನು ಬಲಿ ಕೊಡ್ತಾರಲ್ಲ, ದೇವರು ಆ ಅಲ್ಲ ಎಂದರೆ ಅವ್ರನ್ನ ಕ್ಷಮಿಸ್ತಾರೆ. ಹೇಳ್ರಿ, ಇವತ್ತು ಭಾರತ ದೇಶದಲ್ಲಿರುವಂಥ ಇಸ್ಲಾಮಿಕ್ ಜನರು ಇವತ್ತು ನಾವೆಲ್ಲರೂ ಬಾಯಿ ಕಾಕಾ ಮಾಮ ಅಂತ ನಮ್ಮೂರಲ್ಲಿ ಬದಾಮಿಯಲ್ಲಿ ನಾವು ಎಲ್ಲರೂ ನಮ್ಮ ಮನೆ ಮಗ್ಳದವ್ರಿಗೆ ನಾವು ಕಾಕಾ ಮಾಮ ಚಿಕ್ಕ ಮಾಡ್ಲಾರ್ದ ಮಾತಾಡ್ತಿದ್ದಿಲ್ಲ. ಇವತ್ತು ನಾವು ನೋಡ್ಬೇಕಾಗಿತ್ತಪ್ಪ, ಬಂದ ಕೂಡ ಯಾವ ವಿಚಾರ ಮಾಡ್ತೀವಿ, ಹೆಂಗೆ ನೋಡ್ತೀವಿ? ಇದೆಲ್ಲ ರಾಜಕೀಯವಾಗಿ ಆದಂಥ ದುರ್ವ್ಯವಸ್ಥೆ ಅಂತ ನಾನು ಹೇಳ್ತಾ ಇದ್ದೀನಿ. ಬೇಕಾದಂಥ ರಾಜಕೀಯ ವ್ಯಕ್ತಿಗಳಲ್ಲಿ ಯಾರೇ ಇರಲಿ, ಇವತ್ತೇನಾದರೂ ಹಿಂದೆ ಬ್ರಿಟಿಷರು ನಮ್ಮನ್ನೇನು ಒಡೆದು ಆಳಿ ಹೋದ್ರು, ಅದರ ಪಳವಳಿಕೆಯ ಮುಖಾಂತರ ಇವತ್ತನ್ನ ಜಾತಿಯನ್ನು ಒಡೆದು ಜಾತಿಯ ಮುಖಾಂತರ ನಮ್ಮ ರಾಜಕೀಯ ಬದುಕನ್ನು ತೋರಿಸಿಕೊಳ್ಳುವಂಥ ವ್ಯಕ್ತಿಗಳು ಯಾರೋ ಅದಾರಪ್ಪ ಅಂದ್ರೆ ಭಾರತದಲ್ಲಿ ರಾಜಕೀಯ ವ್ಯಕ್ತಿಗಳು. ಅದಕ್ಕೆ ಬಿಟ್ಟು ಬಿಡೋಣ. ನಾವು ರಾಜಕೀಯ ವ್ಯಕ್ತಿ ತಮ್ಮ ಬದುಕಿಗೆ ತಮ್ಮ ಎಕ್ಸಿಸ್ಟೆನ್ಸ್ಗೆ ಅವರು ಹೋರಾಡಲಿ ಮಾಡಲಿ. ಆದರೆ ರಾಜಕೀಯ ಬೇರೆ, ಧರ್ಮ ಬೇರೆ, ಜಾತಿ ಬೇರೆ. ಧರ್ಮ ಜಾತಿ, ರಾಜಕೀಯದಲ್ಲಿ ಧರ್ಮ ಇರಬೇಕು, ರಾಜಕೀಯದಲ್ಲಿ ಧರ್ಮ ಇರಬೇಕು. ಧರ್ಮದಲ್ಲಿ ರಾಜಕೀಯ ಸೇರ್ಕೊಂಡಾಗ ಇವೆಲ್ಲ ಪ್ರಳಯಾಂತಕಗಳು ಶುರುವಾಗ್ತಾವೆ. ಅವ್ರನ್ನ ನಾವು ಕೊಲ್ಲುವುದು, ನಮ್ಮನ್ನು ನಾವು ಹೊಡೆಯುವುದು ಯಾತಕ್ರಿ ಬೇಕು ಬದುಕು? ಇಂಥ ಪವಿತ್ರವಾದ ರಂಜಾನ್ ದಿನದಲ್ಲಿ ಇವತ್ತು ಇಸ್ಲಾಮಿಕ್ ಕಂಟ್ರಿಗಳ ಹೋರಾಡಿ ತಮ್ಮಷ್ಟು ತಾವೇ ಅಧೋಗತಿ ಹೋಗುವಂಥ ಪರಿಸ್ಥಿತಿ ಬಂದೈತಂದ್ರೆ ಯಾವ ಮಟ್ಟಕ್ಕೆ ನಮ್ದು ಪಾಪ ಹೆಚ್ಚಾಗಿರಬೇಕು ಅದನ್ನ ಅರ್ಥ ಮಾಡ್ಕೋಬೇಕು. ಆಗ ಯಾವ ಕಾರಣಕ್ಕೂ ಕುರಾನ್ದಲ್ಲಾಗಲಿ, ಮೊಹಮ್ಮದ್ ಪೈಗಂಬರಾಗಲಿ, ನಮ್ಮ ಹಿಂದೂ ಧರ್ಮದಲ್ಲಿರುವ ಗ್ರಂಥಗಳಾಗಲಿ, ಯಾವುದೇ ಧರ್ಮಗುರುಗಳಾಗಲಿ ಒಬ್ಬರನ್ನ ಕೊಂದು ಬದುಕ್ರಿ ಅಂತೇಳಿ ಎಲ್ಲರೂ ಹೇಳ್ಯಾರ? ಯಾರೂ ಹೇಳಿಲ್ಲ. ನನ್ನ ಕುಟುಂಬಕ್ಕೆ ನನಗೂ ಒಳ್ಳೇದಾಗ್ತೈತಿ, ನನ್ನ ಕುಟುಂಬಕ್ಕೂ ಒಳ್ಳೇದಾಗ್ತಂದ ಆ ಭಾವನೆ ಇಟ್ಕೊಂಡಲ್ಲ ಅಯ್ಯೂಬಗ ದೇವರು ಇನ್ನೂ ಒಳ್ಳೆ ಸಂಪತ್ತು ಕೊಡಲಿ ಅಂತೇಳಿ ಆ ಅಲ್ಲಾನಲ್ಲಿ, ಆ ಭಗವಂತನಲ್ಲಿ ಬಯಸ್ತಾ, ನಾನು ವಿಶೇಷವಾಗಿ ಏನಂತ ಹೇಳಿದ್ರೆ ಅಯ್ಯೂಬ ಈ ಹೆಚ್ಚು ಕಮ್ಮಿ ಏನಂತಾರೆ, ಈ ಕಿಟ್ಗಳನ್ನ 2,500 ಮಂದಿ ಕೊಡ್ತಾರ. ಯಾರು ಕೊಟ್ಟಾರ ಹೇಳಿ? ವಿಜಯಕರ್ ಯಾರು ಕೊಟ್ಟಾರ? ನಿಮ್ಮನ್ನು ಕೊಟ್ಟಾರ ಹೇಳಿ. ಮತ್ತೆ ಯಾರು ರಾಜಕೀಯ ಮಂದಿ ಇಲ್ಲ ಕೊಟ್ಟಿ ನೋಡಿ. ಅವರು ರಾಜಕೀಯ ತಂತ್ರಜ್ಞಾನ ವಿಜಯಕರ್ ನಾನಿದ್ದಾಗ 1997ರಾಗಿದ್ದಾವ ನಾನು ಇಲ್ಲಿ ನೌಕರಿ ಮಾಡಿದಾಗ, ಹೌದಾ? ಅದಕ್ಕಿಂತಲೂ ಪೂರ್ವದಲ್ಲಿ ನೋಡ್ರಿ, ಈಗೂ ನೋಡ್ರಿ, ಮುಂದೂ ನೋಡ್ರಿ, ಯಾರು ಹಬ್ಬಪಿಗೆ ಇರ್ತಾರ, ಯಾರು ನಾವು ಸ್ವಾರ್ಥಗಳಿರ್ತೀವಿ, ಸಮಾಜದ ಕಡೆ ಕಣ್ಣು ಹಾಕುವುದಿಲ್ಲ. ಸಮಾಜದಲ್ಲಿರುವಂಥ ವ್ಯಕ್ತಿಗಳಿಗೆ ನಾವೇನಾದರೂ ಸಹಾಯ ಮಾಡಬೇಕು, ಉಪಕಾರ ಮಾಡಬೇಕು, ಅವ್ರ ಕಷ್ಟದಲ್ಲಿ ಭಾಗಿಯಾಗಬೇಕಂತ ಎಂದೂ ಅವ್ರು ಬರಂಗಿಲ್ಲ. ಬರುವುದು ಯಾರಿಗೆ ಬರ್ತಪ್ಪ ಅಂತಂದ್ರೆ ಇಂಥ ಧಾರ್ಮಿಕ ವ್ಯಕ್ತಿಗಳ ಧರ್ಮ ಕುಟುಂಬದಲ್ಲಿ ಏನು ಹುಟ್ಟ್ಯಾರ ಅಯ್ಯೂಬನಂತವ್ರು ಬರ್ತದ. ಇಂಥವ್ರು ಇನ್ನೊಷ್ಟು ಜನ ನಮ್ಮ ಧರ್ಮದಲ್ಲಿ ಇರಲಿ, ಇಸ್ಲಾಂ ಧರ್ಮದಲ್ಲಿ ಇರಲಿ ಅಂತ ಅವ್ರಿಗೆ, ಅವ್ರ ಕುಟುಂಬಕ್ಕೆ ಒಳ್ಳೆಯದನ್ನು ಬಯಸ್ತಾ ಇದ್ದೀನಿ. ಜೊತೆಗೆ ಪ್ರತಿ ವರ್ಷ ಈ ಮನುಷ್ಯ 500 ಮಂದಿಗೆ ಕಡೆಯಾಗಿ ಕಣ್ಣಿನ ಆಪರೇಷನ್, ನೇತ್ರ ಆಪರೇಷನ್ ಮಾಡಿಸೋದು. ನಮ್ಮಪ್ಪ ನಮ್ಮವ್ರು ನಾ ಮಾಡ್ಲಾರ್ದ ಮಕ್ಕಳು ನಾವು ಹುಟ್ಟಿದ್ವಿ, ವಿಚಾರ ಮಾಡ್ರಿ. ಇವತ್ತಿನ ಏನೈತೆ ಹೇಳ್ರಿ, ಇವತ್ತು ಯಾರು ತಂದೆ ತಾಯಿ, ಎಷ್ಟು ಮಂದಿ ಎಂತೆಂಥ ಶ್ರೀಮಂತರು ತಾವೆಲ್ಲ ಫಾರನ್ದಾಗ ಇರ್ತಾರ, ತಂದೆ ತಾಯಿನ ಆಶ್ರಮದಲ್ಲಿಟ್ಟು ಬದುಕುವಂಥ ವ್ಯವಸ್ಥೆ ಸಮಾಜ ಇವತ್ತು. ಅಂಥ ವ್ಯವಸ್ಥೆಯಲ್ಲಿ ಪಾಪ ನೇತ್ರದಾನ ಮಾಡುವಂಥ ವ್ಯವಸ್ಥೆ ಅಯ್ಯೂಬ, ನಿನಗೊಂದು ದೊಡ್ಡ ಸಲಾಮ್ ನಮ್ಮ ಎಲ್ಲ ವೇದಿಕೆ ಮುಖಾಂತರ. 500 ಮಂದಿ ನೀವು ಮಾಡ್ತಪ್ಪ, ನೀನು ಸಣ್ಣ ಮಾತಲ್ಲ. ಇದನ್ನ ಯಾರು ಹೊಗಳ್ತಾರ ಅಂತೇಳಿ ಭಾಳ ಕಮ್ಮಿನೂ ಮಾಡಕ್ ಹೋಗ್ಬೇಡ, ನೀನು ತೊಂದರೆ ಮಾಡ್ಕೊಳಕ್ ಹೋಗ್ಬೇಡ, ಯಾರು ಮಾಡುವಂಥದ್ದನ್ನು ಮರಿಬೇಡ ಅನ್ನುವಂಥದ್ದನ್ನು ಒತ್ತಿ ಹೇಳ್ತೀನಿ. ಅದರ ಜೊತೆಗೆ ಅವರ ನೋಡ್ರಿ ಅಷ್ಟೇನೇ ಅಲ್ಲ, ನಾ ಸಮಾಜನ ನೋಡ್ಕೊಳ್ಳೋದ್ರ ಜೊತೆಗೆ ನನ್ನ ಕುಟುಂಬವನ್ನು ನಾನು ನೋಡ್ಕೋಬೇಕು. ಅಂದ್ರೆ ನನ್ನ ಕುಟುಂಬದ ಸದಸ್ಯರು ಬರೇ ಮತ್ತೊಬ್ಬರಿಗೆ ಪರೋಪಕಾರಿ ಮನುಷ್ಯ ಆಗಲಿಲ್ಲ, ಆಗುದು ಬೇಡ. ನನ್ನ ಕುಟುಂಬದ ಸದಸ್ಯರು ಅವ್ರೇನ್ 4 ಮಂದಿ ಹೆಣ್ಮಕ್ಳು ಕಾಣಿಸುತ್ತೆ, 4 ಮಂದಿ ಹೆಣ್ಮಕ್ಳು ನನ್ನ ಹಳೆಯಾರು ಕಾರ್ನಾಗ ಅಡ್ಡಾಡಲಿ ಅಂತೇಳಿ ಅವ್ರು 4 ಮಂದಿ 4 ಕಾರ್ ಕೊಡ್ಸ್ಯಾನ ಬಾತೂರು. ನಮ್ಮ ಈ ತಳಿಯಾಗ ಒಂದು ಕೊಡ್ಬೇಕಾಗುವಂತ
ಇಂಥ ವ್ಯವಸ್ಥೆ ನಾವು ಅದೀವಿ ಸಮಾಜ ವ್ಯವಸ್ಥೆಯಲ್ಲಿ ಬಹಳ ಖುಷಿ ಅನಿಸ್ತದೆ. ಅದಕ್ಕೆ ಉಪನ್ಯಾಸ ನೀಡುವಂತಹ ಸಮಾರಂಭ ಅಲ್ಲ ಇದು. ಇಲ್ಲಿರುವಂತಹ ಗೌರವಾನ್ವಿತ ಮುಖ್ಯ ಅತಿಥಿಗಳು ಕೂಡ ತಮ್ಮ ಅಭಿಪ್ರಾಯಗಳನ್ನು ಅಲ್ಲದಿ ಖಲಕಲ್ ಮೌತ ವಲ್ ಹಯಾತ ಲಿಯಬ್ಲುವಕುಂ ಅಯ್ಯುಕುಂ ಅಹ್ಸನು ಅಮಲ. ನಾವು ನಿಮಗೆ ಜೀವನವನ್ನು ಮತ್ತು ಮರಣವನ್ನು ಈ ಎರಡರ ಮಧ್ಯೆ ಇರುವಂತಹ ಅವಧಿಯನ್ನು ನಿಮ್ಮನ್ನು ಪರೀಕ್ಷಿಸಲಿಕ್ಕಾಗಿ ನಾವು ನೀಡಿರುವುದು. ಆದ್ದರಿಂದ ಇದು ಪರೀಕ್ಷೆಯಾಗಿದೆ. ಇಲ್ಲಿ ಯಾರು ಬಡತನದಲ್ಲಿದ್ದು ಕೇಳುವಂತಹ ಸ್ಥಿತಿಯಲ್ಲಿದ್ದರೆ ಅವರು ಎಂದೂ ಕೀಳರಿಮೆಯಿಂದ ಬದುಕಬಾರದು. ಅದು ಅಲ್ಲಾಹನ ಪರೀಕ್ಷೆ. ಅದು ಒಬ್ಬ ವ್ಯಕ್ತಿ ನಿರಂತರ ಪ್ರಯತ್ನ ಮಾಡಿದ ಬಳಿಕವೂ ಕೂಡ 2 ಹೊತ್ತು ಹೊಟ್ಟೆ ತುಂಬಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇನ್ನು ಈ ಸಮಾಜದ ಶ್ರೀಮಂತ ವರ್ಗ, ದುಡ್ಡಿದ್ದವರು, ಅವರದು ಬಹಳ ದೊಡ್ಡ ಪರೀಕ್ಷೆ. ಬಡವರನ್ನು ಗುರುತಿಸಿ ತನ್ನ ಬಳಿ ಅವರ ಸಂಪತ್ತಿದೆ ಎಂಬ ಪ್ರಜ್ಞೆಯೊಂದಿಗೆ ಅದನ್ನು ಅವರಿಗೆ ನೀಡುವಂತಹ ಔದಾರ್ಯ, ಅದು ಒಬ್ಬ ಹೃದಯವಂತ ಮುಸ್ಲಿಮನ ಲಕ್ಷಣ. ಅದು ಇನ್ನು ಕುರ್ಆನ್ ಒಂದು ಕಡೆ ಬಹಳ ಮಾರ್ಮಿಕವಾಗಿ ಹೇಳ್ತದೆ, ವ ಅಮ್ಮ ಸಾಯಿಲ ಫಲ ತನ್ಹರ್. ಬೇಡುವವನು ಹರುಕು ಬಟ್ಟೆಯಲ್ಲಿ ಬಂದು ಕೈಯೊಡ್ಡಿ ಬೇಡುತ್ತಾನೆ ಅಂತ ಖಂಡಿತ ಅಲ್ಲ. ಬೇಡುವವನು ಆ ಕಾಲದಲ್ಲಿ ಬಹಳ ದೊಡ್ಡ ಸವಾರಿ ಅಂತ ಹೇಳಿದರೆ ಉನ್ನತ ಮಟ್ಟದ ಕುದುರೆ. ಬೇಡುವವನು ಕುದುರೆಯ ಮೇಲೆ ಸವಾರನಾಗಿ ಬಂದರೂ ಕೂಡ ನೀವು ಬೇಸರಗೊಳ್ಳಬಾರದು, ಅವನಿಗೂ ಕೊಡಬೇಕು ಅಂತ ಹೇಳಿದ್ದು ಪ್ರವಾದಿಗಳು. ಇದರ ಅರ್ಥ ಏನು? ಇವತ್ತು ಒಬ್ಬ ಫಾರ್ಚುನರ್ ಕಾರಿನಲ್ಲಿ ಬರ್ತಾನೆ ಬೇಡಲಿಕ್ಕೆ. 14 ವರ್ಷಗಳ ಹಿಂದಿನ ಒಂಟೆ ಇವತ್ತಿನ ಅದಕ್ಕಿಂತಲೂ ಕೋಟಿ ಗಟ್ಟಲೆ ಬೆಲೆಯುಳ್ಳ ಕಾರು. ಅಂತಹ ಕಾರಿನಲ್ಲಿ ಬಂದರೂ ಬೇಡುವವನು ನೀವು ಅವನಿಗೆ ನಿಮ್ಮ ಬಳಿ ಇದ್ದರೆ ಇಲ್ಲ ಅಂತ ಹೇಳಬಾರದು. ಅಂದರೆ ಅಂತಹ ಉನ್ನತ ಮಟ್ಟದ ಆರ್ಥಿಕ ಸುಸ್ಥಿತಿಯಲ್ಲಿರುವಂತಹ ವ್ಯಕ್ತಿ ಕೇಳಿದಾಗಲೂ ಕೂಡ ನಿಮಗೆ ಇಲ್ಲ ಅಂತ ಹೇಳಲಿಕ್ಕೆ ಇಲ್ಲಿ ಆದೇಶ ಇಲ್ಲ ಎಂದಾದರೆ, ಏನೂ ಇಲ್ಲದವರು ಯಾಚಿಸಲು ಬಂದರೆ ಕುರ್ಆನ್ ಎಷ್ಟು ಅರ್ಥಗರ್ಭಿತವಾಗಿ ಎಚ್ಚರಿಕೆಯ ರೂಪದಲ್ಲಿ ಹೇಳಿದೆ ಅಂತ ಹೇಳಿದರೆ, ವಾಮ್ಮಸ್ಸಾಯಿಲ ಫಲ ತನ್ಹರ್. ಬೇಡುವವನನ್ನು ನೀವು ಜರೆಯಬೇಡಿ. ಇದೆಲ್ಲ ಈ ವ್ಯವಸ್ಥೆ ಇರ್ತದೆ. ಬಡತನ, ಶ್ರೀಮಂತಿಕೆ, ಹೊಸ ಬಟ್ಟೆ, ಆನಂತರ ಎಲ್ಲ ರೀತಿಯ ಹಬ್ಬದ ಊಟವನ್ನು ಮನೆಯಲ್ಲಿ ತಯಾರಿಸಿ ಆ ಹಬ್ಬದ ದಿನ ಸಂತೋಷದಿಂದ ಕಳೆಯಲಿಕ್ಕೆ ಸಾಧ್ಯ ಆಗಬೇಕು. ಅದು ಫಿತ್ರ. ಅದು ಬಡವರ ಮೇಲೆ ಮಾಡುವಂತಹ ಉಪಕಾರ ಅಲ್ಲ. ಅದು ನಿನ್ನ ಮೇಲೆ ನಿನ್ನ ಉಪವಾಸವನ್ನು ಸಂರಕ್ಷಿಸಲಿಕ್ಕಾಗಿ ದೇವನು ನೀಡಿದಂತಹ ಒಂದು ಅವಕಾಶ. ಆ ಅವಕಾಶವನ್ನು ಒಬ್ಬ ಕೊಡುವವನು ಕಳೆದುಕೊಂಡರೆ ಅದರ ಲೆಕ್ಕ ದೇವನ ಮುಂದೆ ಆತ ನೀಡಬೇಕು. ಆನಂತರ ಇಲ್ಲಿ ಕುರ್ಆನ್ ಒಂದು ಮಾತು ಬಹಳ ಸ್ಪಷ್ಟವಾಗಿ ಹೇಳುತ್ತಿದೆ ಅಂತ ಹೇಳಿದರೆ, ಪರೀಕ್ಷೆ ಅಂತ ಅಂದಾದರೆ ಆ ಪರೀಕ್ಷೆ ಫಲಿತಾಂಶ ಇದ್ದೇ ಇರ್ತದೆ. ಅದಕ್ಕಾಗಿ ನಾವು ಮಾಡುವಂತಹ ಪ್ರತಿಯೊಂದು ಕರ್ಮ ಅದು ದೇವನಿಗೆ ಇಷ್ಟ ಆಗಬೇಕು, ದೇವನ ಸಂಪ್ರೀತಿಯನ್ನು ಗಳಿಸಲಿಕ್ಕಾಗಿ ಆಗಿರಬೇಕು ಮತ್ತು ನಿಸ್ವಾರ್ಥತೆಯಿಂದ ನಿಷ್ಕಳಂಕವಾಗಿ ನೀಡಬೇಕು ಎನ್ನುವಂತಹದ್ದು ಪ್ರವಾದಿಯ ವಚನಗಳಿಂದ ನಮಗೆ ವೇದ್ಯವಾಗುತ್ತದೆ. ಜಕಾತಿನ ಬಗ್ಗೆ ಬಹಳ ಸ್ಪಷ್ಟವಾದ ನೀತಿಯನ್ನು ಕುರ್ಆನ್ ಹೇಳಿದೆ. ಎಲ್ಲಿ ನಮಾಜಿನ ಪ್ರಸ್ತಾಪ ಮಾಡಲಾಗಿದೆ ಅಲ್ಲಿ ಜಕಾತನ ಪ್ರಸ್ತಾಪ ಕೂಡ ಇದೆ. ನೀವು ಅಲ್ಲಾಹನ ಹಕ್ಕನ್ನು ತೀರಿಸಬೇಕು,
ಅಂದರೆ ಅವನು ನಮ್ಮನ್ನು ಸೃಷ್ಟಿಸಿದ್ದಾನೆ, ನಾವು ಅವನಿಗೆ ಮಾತ್ರ ಶರಣಾಗಿ ಬದುಕಬೇಕು. ಅವನನ್ನೇ ಏಕೈಕ ಆರಾಧ್ಯ ಅಂತ ಒಪ್ಪಿಕೊಂಡು ಅವನ ಹೊರತು ಯಾರನ್ನು ಭಾಗಿದಾರರನ್ನಾಗಿ ಮಾಡದೆ ಅವನ ಮೇಲೆ ಅಚಂಚಲವಾದವಂತಹ ಒಂದು ವಿಶ್ವಾಸವನ್ನಿಟ್ಟು ಬದುಕುವುದು, ಅದಕ್ಕಾಗಿ ಆರಾಧನೆ ನಮಾಜ್. ಇನ್ನೊಂದು ಜಕಾತ್, ಅದು ಬಡವರ ಹಕ್ಕಾಗಿದೆ, ಅಲ್ಲಾಹನ ದಾಸರ ಹಕ್ಕಾಗಿದೆ, ಅದು ನೀವು ಪಾವತಿಸಲೇಬೇಕು. ಜಕಾತ್ ಪಡೆಯುವವನು ಮನೆಗೆ ಬರಬಾರದು, ಜಕಾತ್ ಕೊಡುವವನು ಆತನ ಮನೆಗೆ ಹೋಗಬೇಕು. ಇದು ಇಸ್ಲಾಮಿ ಸರ್ಕಾರದ ಒಂದು ನೀತಿ. ಜಕಾತನ್ನು ಸಾಮೂಹಿಕವಾಗಿ ಸಂಗ್ರಹಿಸಿ ಅದಕ್ಕೆ ಅರ್ಹರಾದವರನ್ನು ಗುರುತಿಸಿ ಇಲ್ಲಿ ಪ್ರತಿಯೊಬ್ಬನ ಸ್ವಾಭಿಮಾನವನ್ನು ಗಮನದಲ್ಲಿಟ್ಟುಕೊಂಡು ಆತನ ಜೊತೆ ವ್ಯವಹರಿಸಬೇಕು. ಯಾರ ಸ್ವಾಭಿಮಾನಕ್ಕೂ ಧಕ್ಕೆಯಾಗಬಾರದು. ಬಡತನ ಅಲ್ಲಾಹನ ಪ್ರವಾದಿ ಇಷ್ಟಪಟ್ಟು ಬದುಕಿತ್ತು. ಉಹದ್ ಬೆಟ್ಟವನ್ನು ತೋರಿಸಿ ದೇವದೂತರು ಹೇಳ್ತಾರೆ, ಪ್ರವಾದಿಗಳೇ, ನೀವು ಬಯಸಿದರೆ ಅಲ್ಲಾಹನು ಈ ಉಹದ್ ಬೆಟ್ಟವನ್ನು ಬಂಗಾರದ ಬೆಟ್ಟವನ್ನಾಗಿ ಮಾಡಿ ನಿಮಗೆ ಕೊಡ್ತಾನೆ. ಆಗ ಅಲ್ಲಾಹನ ಪ್ರವಾದಿಗಳು ಹೇಳಿದರು, ಇಲ್ಲ, ನಾನೊಬ್ಬ ಇಲ್ಲಿ ಪ್ರಯಾಣಿಕನಂತೆ ಜೀವಿಸಲಿಕ್ಕೆ ಬಂದದ್ದು. ನಾನು ನನ್ನ ದೇವನ ಬಳಿ ಹೋಗುವಾಗ ಇದನ್ನು ಆತ ನನಗೆ ನೀಡಿ ಇದರ ಲೆಕ್ಕ ಕೊಡುವಂತಹ ಭಾರ ನನಗೆ ಬೇಕಾಗಿಲ್ಲ. ನಾನು ಬಡತನವನ್ನು ಇಷ್ಟಪಡುತ್ತೇನೆ ಮತ್ತು ನಾನು ನಿತ್ಯ ಪ್ರಾರ್ಥಿಸುವುದು, ದೇವ ನನಗೆ ಖಂಡಿತವಾಗಿ ದಿನಕ್ಕೆ 2 ಹೊತ್ತಿನ ಊಟ ಕೊಡಬೇಡ. ಒಂದು ಹೊತ್ತು ಕೊಟ್ಟರು ಇನ್ನೊಂದು ಹೊತ್ತು ಕೊಡಬೇಡ. ಕೊಟ್ಟಾಗ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ, ಕೊಡದೇ ಇದ್ದಾಗ ಖಂಡಿತವಾಗಿ ನೀನು ನನಗೆ ಕೊಡುತ್ತಿ ಎಂಬ ನಿರೀಕ್ಷೆಯಲ್ಲಿ ಬದುಕುತ್ತೇನೆ ಅಂತ ಆ ಪ್ರವಾದಿಯ ಉಮ್ಮತಿಗಳು ನಾವು. ಆಗಮಿಸಿದಂಥ ಎಲ್ಲ ನನ್ನ ಹಿರಿಯ ಸೋದರರು ಬಿಜಾಪುರದಿಂದ ಆಗಮಿಸಿದ್ದಾರೆ. ಅವರೆಲ್ಲರನ್ನು ಈಗ ಹೆಸರು ತಗೊಳ್ಳಿಕ್ಕೆ ಸಮಯವಿಲ್ಲ, ನಾ ಇಷ್ಟು ಹೇಳಬಲ್ಲೆ. ನನ್ನ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ನನಗೆ ಒಂದು ಗೌರವ ತಂದು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಾವು ಧನ್ಯವಾದಗಳನ್ನು ಹೇಳುತ್ತಾ, ನಾನು ದರ ವರ್ಷನೂ 2 ಮಾತಾಡಲಿಕ್ಕೆ ನನಗೂ ಅವಕಾಶ ಕೊಡ್ತಾರೆ, ಆದರೆ ಈ ಸಲನೂ ಮಾತಾಡ್ತಾ ಇದ್ದೇನೆ. ನಾನು ಜನಿಸಿದ ಊರು ನಾಲ್ತವಾಡ. ಅಲ್ಲಿ 1998ರಲ್ಲಿ ಬರೀ 14 ಮಂದಿಗೆ ನಾನು ಕಿಟ್ ಕೊಡ್ತಾ ಇದ್ದೆ. ಆಮೇಲೆ 2001ರಲ್ಲಿ ನಾನು ಮುದ್ದೆಮಾಳಕ್ಕೆ ಮನೆ ಮಾಡಿದೆ ಮಾರುತಿ ನಗರದಲ್ಲಿ. ಅಲ್ಲೇ 23 ಜನ ಬರ್ತಾ ಇದ್ದರು. 2007ರಲ್ಲಿ ಇಲ್ಲಿ ಬಂದು ಹುಡುಕೋದಲ್ಲಿ ಮನೆ ಮಾಡಿದೆ. ಇಲ್ಲಿ 50 ಜನ ಬರ್ತಾ ಇದ್ದರು. ವರ್ಷ ಒಂದು 25-50 ಜನ ಹೆಚ್ಚು ಹಾಕ್ಕೊತ ಬಂದರು. ಆದರೆ ಈ ವರ್ಷ ನಾನು 250 ಮಾಡಿದೆ, 300 ಕಿಟ್ ಮಾಡಿದೆ. ಈ ಸಲ 400 ಕಿಟ್ ಮಾಡಿದೆ. ನನ್ನ ನಿರೀಕ್ಷೆಗಿಂತ ಹೆಚ್ಚಿಗೆ ನಮ್ಮ ತಂಗಿಯರು, ಅಕ್ಕದೇವರು, ತಾಯಿಯಂದರು ಬಂದಿದ್ದಾರೆ. ನಾ ಮಾಡಿದಂಥ ಕಿಟ್ಟು 400 ಇರ್ಬೋದು, ಆದರೆ ಆ ಕಿಟ್ 400 ಜನರಿಗೆ ಆಗಿಂದ ನೀವು ಏನಾರು ಉಳಿದಿದ್ದರೆ ಆ ಕಿಟ್ನಲ್ಲಿ ಇದ್ದಂಥ ಪದಾರ್ಥಗಳ ಬೆಲೆಯನ್ನು ಎಷ್ಟಾಗುತ್ತೆ ಅದು ನಿಮ್ಮಲ್ಲಿ ಕೊಟ್ಟು ನಿಮ್ಗೆ ಹಬ್ಬ ಆಚರಿಸಲಿಕ್ಕೆ ಅನುಕೂಲ ಮಾಡುತ್ತೇನೆ. ಅದು ನೀವು ಸ್ವೀಕರಿಸಬೇಕು. ಇಲ್ಲಿ ಬಂದಂಥ ತಂಗಿ ದೇವರಿಗೆ, ಅಕ್ಕ ದೇವರಿಗೆ, ತಾಯಿದವರಿಗೆ ನಾ ಖಾಲಿ ಕೈಲಿ ವಾಪಸ್ ಕಳಿಸೋಂಗಿಲ್ಲ. ನೀವು ನಿರಾಸೆ ಆಗಬೇಡಿ. ಮತ್ತು ನಾ ಕಿಟ್ ಕೊಡುವ ಬೆಲೆ ಭಾಳ ಅಂದ್ರೆ 600 ಅಥವಾ 700 ಇರಬೇಕು. ನೀವು ಅದರ ಸಲುವಾಗಿ ಬರ್ತಾ ಇದ್ರಂತ ನಾನು ತಿಳ್ಕೊಂಡಿಲ್ಲ. ಈ ಮಾತು ನಾನು ತಾಳಿಕೋಟೆ ಮತ್ತು ನಾಲ್ದೋಳದಲ್ಲಿ ಹೇಳಿದ್ದೇನೆ. ಆ ನಿಮ್ಮ ಕಿಟ್ಟಿನ ಬೆಲೆ ಭಾಳ ಅಂದರೆ ನೀವು ದುಡಿಯುವಂಥದ್ದು ಒಂದು ದಿವಸ ಪಗಾರ ಆಗಿರ್ಬೋದು, ಮತ್ತು ಅದು ಬೆಲೆ ಕಟ್ಟಲಿಕ್ಕೆ ಆಗದಂಥ ಒಂದು 600-700 ರೂಪಾಯಿ ಆಗಿರ್ಬೋದು. ಅದಕ್ಕೆ ನಾನು ಬೆಲೆ ಕೊಡಲ್ಲ, ನೀವು ಬೆಲೆ ಕೊಡಲ್ಲ. ನಾ ತಿಳ್ಕೊಳ್ಳೋದಷ್ಟೇ, ವರ್ಷಕ್ಕೊಮ್ಮೆ ಈ ರಂಜಾನ್ ಹಬ್ಬ ಬರುತ್ತೆ. ನನಗಿಂತ ಚಿಕ್ಕವರು ಇದ್ದವರು ಒಬ್ಬ ಅಣ್ಣನಿಗೆ ಭೇಟಿಯಾಗಬೇಕಂತ ಬಂದಿರಬೇಕು ಅಂತ ತಿಳ್ಕೊಂಡೀನಿ.
ನನಗಿಂತ ಹಿರಿಯವರಿದ್ದರು ಒಬ್ಬ ತಮ್ಮಗೆ ಭೇಟಿ ಆಗ್ಬೇಕಂತ ಬಂದಾರ ಅಂತ ತಿಳ್ಕೊಂಡೀನಿ. ನನ್ನ ತಾಯಿದ್ದರು ಒಂದು ಮಗನಿಗೆ ಭೇಟಿ ಆಗ್ಬೇಕಂತ ಬಂದಾರ ಅಂತ ತಿಳ್ಕೊಂಡೆ. ನಾನು ಚಿಕ್ಕ ವಯಸ್ಸಿನಲ್ಲಿ ತಾಯಿ ಕಳ್ಕೊಂಡು ನಾನು ನನ್ನ ತಾಯಿ ಅಂದರೆ ಅದು ಒಂದು ದೊಡ್ಡ ಶ್ರೀಮಂತಿಕೆ. ಆ ಶ್ರೀಮಂತಿಕೆಯನ್ನು ನಾನು ಕಳ್ಕೊಂಡಿದ್ದೀನಿ. ಆ ಶ್ರೀಮಂತಿಕೆಯನ್ನು ನಾನು ನಿಮ್ಮಲ್ಲಿ ಹುಡುಕ್ತಾ ಇದ್ದೀನಿ. ಅದನ್ನು ಆ ಶ್ರೀಮಂತಿಕೆ ನೋಡಿ ನೀವು ಸಂತೋಷಪಟ್ಟು ನನಗೆ ಆಶೀರ್ವಾದ ಮಾಡಿದರೆ ಅದು ನನ್ನ ತಾಯಿ ಆಶೀರ್ವಾದ ಮಾಡಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ವರ್ಷಕ್ಕೊಮ್ಮೆ ನನಗೆ ಭೇಟಿಯಾಗಿ ನಾನು ಮಾಡೋಕ್ಕೆ ಸಾಧ್ಯ ಇದೆ. ನಾನು ಮೊನ್ನೆ ಕಣ್ಣು ಆಪರೇಷನ್ ಮಾಡಿಸಿ ಔಷಧ ವಿತರಣೆ ಸಂದರ್ಭದಲ್ಲಿ ನಾನು ಮಾತಾಡಿದ್ದೆ. ನಾನು ದುಡಿಯುವಂಥದ್ದು ಒಬ್ಬ ಪಗಾರ 50,000 ರೂಪಾಯಿ ಇರ್ಬೋದು, ₹1,00,000 ಇರ್ಬೋದು. ನನಗೆ ₹1,00,000 ಬಂದರೆ ನಾನು ಒಂದು ಕೈ ಚೀಲ ಅಥವಾ ಬ್ಯಾಗ್ ಮಾಡಿದ್ದೀನಿ ಮನ್ಯಾಗ. ತಾವು ಎಲ್ಲರೂ ಮಾಡೋಕ್ಕೆ ಸಾಧ್ಯ ಇದೆ. ₹1,00,000 ನಿಮಗೆ ಪಗಾರ ಬಂದರೆ ₹2,500 ಒಂದು ಚೀಲದಾಗ ಹಾಕಿಬಿಡಿ. ₹50,000 ಇದ್ದರೆ ₹1,250 ಹಾಕಿ. 12 ತಿಂಗಳಿಗೆ ₹25,000 ಆಗುತ್ತೆ. 1,250 ಹಾಕಿದರೆ ₹2,500 ಹಾಕಿದರೆ ಅದು ₹50,000 ಆಗ್ಬೋದು. ಆ ₹50,000ದಲ್ಲಿ ನೀವು ₹5,000 ನಿಮ್ಮ ಮನೆತನೊಳಗೆ ಒಂದೊಂದು ಕುಟುಂಬಕ್ಕೆ ನೀವು ರಾಶನ ಪಡಿಸಿದ್ರೆ ಒಂದು ತಿಂಗಳು ನಿಮ್ಮ ಹೆಸರು ತೊಗೊಂಡು ಅವ್ರು ಊಟ ಮಾಡ್ತಾರೆ. ಇದ್ರಿಗಿಂತ ಹೆಚ್ಚಿಗೆ ನಿಮ್ಗೆ ಏನು ಬೇಕು? ಅದು ನೀವು ಸಣ್ಣ ಪುಟ್ಟ ನೌಕರದಾರನೂ ಮಾಡೋಕ್ಕೆ ಸಾಧ್ಯ ಇದೆ, ಸಣ್ಣ ಪುಟ್ಟ ಬಿಸ್ನೆಸ್ದಾರನೂ ಮಾಡೋಕ್ಕೆ ಸಾಧ್ಯ ಇದೆ. ಈ ಜಗತ್ತಿನಲ್ಲಿ ಇನ್ನೊಂದು ವಿಷಯನೂ ಪ್ರಸ್ತಾಪನೆ ನಾನು ಮಾಡಿದ್ದೆ. ನಾನು ಔಷಧಿ ವಿತರಣೆ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ, ಈಗ ನಾ ಮನೆ ಕಟ್ತಾ ಇದ್ದೀನಿ, ಮನೆ ಇಂಥದ್ದು ಕಟ್ಟಬೇಕಂತ ಯಾವ ಗ್ರಂಥ ಒಳಗೂ ಇಲ್ಲ ಅಂತ ಹೇಳಿದ್ದೆ. ನಾನು ಕುರಾನ್ದಾಗಿಲ್ಲ, ಯಾವ ಗ್ರಂಥ ಒಳಗೂ ಇಲ್ಲ ಮನೆ 2 ಕೋಟಿದು ಕಟ್ಟಬೇಕು, 3 ಕೋಟಿದು ಕಟ್ಟಬೇಕಂತೇಳಿ. ಆದರೆ ಒಬ್ಬ ವ್ಯಕ್ತಿ ನನ್ನ ಬಾತ್ರೂಮ್ ₹8,00,000 ಅಂತ ಹೇಳ್ತಾನೆ. ನನಗೆ ಆ ಮಾತು ನಾನು ಎಂದಿಗೂ ಬರೋಂಗಿಲ್ಲ. ಮನೆ ಇಂಥದ್ದು ಕಟ್ಟಬೇಕಂತ ಎಲ್ಲಿ ಗ್ರಂಥ ಅವ ಬಾತ್ರೂಮ್ ₹8,00,000 ಕಟ್ಟಬೇಕಂತ ಹೇಳಿದ್ದ. ನಾನು ಹೇಳ್ತೀನಿ, ಈ ಜಗತ್ತಿನಾಗ ಇರುತ್ತಾನ ನಮ್ಮ ಮನೆ ಶಾಶ್ವತ ಇರೋದು ಭಾಳ ಅಂದ್ರೆ ನಮ್ಮ ಪರಮಾತ್ಮ ಜೀವನ ಕೊಟ್ಟಿದ್ದು ಚಲೋತ್ನಾಗ ಬೆಳೆದ್ರೆ 80-90 ವರ್ಷ ಬಾಳ್ತೀವಿ. ನಮ್ಮ ಶಾಶ್ವತ ಜೀವನ ಇರೋದು 6 ಅಡಿ 3 ಅಡಿ ಮನೆಯಲ್ಲಿ. ಪರಲೋಕ ಅನ್ನೋದು ಒಂದಿದೆ, ಸ್ವರ್ಗ ನರ್ಕ ಅನ್ನೋದು ಒಂದಿದೆ. ನಮ್ಮ ಮನೆ ಶಾಶ್ವತ ಇರೋದು 6 ಅಡಿ 3 ಅಡಿ. ಆ ಮನೆ ಸಿಂಗಾರಗೊಳಿಸ್ಬೇಕಾದ್ರೆ ಇಂಥೆಲ್ಲ ಪುಣ್ಯದ ಕಾರ್ಯಕ್ರಮ ಮಾಡಿ ನಾವು ಪುಣ್ಯ ಗಳಿಸ್ಕೋಬೇಕು. ಇದು ನನ್ನ ಅಭಿಪ್ರಾಯ ಅಂತ ಹೇಳಿದ್ದೆ. ಈಗ ನಾವು ಜಗತ್ತಿನಲ್ಲಿ ಭಾಳ ನಾವು ಶ್ರೀಮಂತಿಕೆಯನ್ನು ಇದ್ದವರಿದ್ದೀವಿ, ನಾವು ಗಳಿಕೆ ಮಾಡಿದವರಿದ್ದೀವಿ. ಆದರೆ ನಾವು ಸ್ವಲ್ಪ ನಮ್ಮ ದುಡಿಕೆಯಲ್ಲಿ ಹೆಚ್ಚಾದರೆ ಆ ಮಗನಿಗೆ ಈ ಪ್ಲಾಟ್ ತೊಗೋಬೇಕು, ಆ ಮನೆ ತೊಗೋಬೇಕು, ಆ ಹೊಲ ತೊಗೋಬೇಕು, ಈ ಮಗಳಿಗೆ ಹಿಂಗೆ ಮಾಡಬೇಕು, ಆ ಮಗಳಿಗೆ ಹಿಂಗೆ ಮಾಡಬೇಕು ಅನ್ನೋದು ವಿಚಾರ ಬರ್ತಾವೆ. ಅದು ಏನು ಮಾಡಿದರೂ ಮಕ್ಕಳಿಗೆ ಹೆಂಡತಿಗೆ ಏನು ಮಾಡಿದರೂ ಇಲ್ಲಿ ಜಗತ್ತಿನಲ್ಲಿ ಅದು ಇಲ್ಲಿವರೆಗೆ ಅದು ಸೀಮಿತ. ಪುರಾಣದಲ್ಲಿ ಒಂದು ಉಲ್ಲೇಖ ಇದೆ, ಸತ್ತ ಮೇಲೆ ಪರಲೋಕದಲ್ಲಿ ನಾವು ಎಲ್ಲ ಪುಣ್ಯದ ಕೆಲಸ ಮಾಡಿರ್ತೀವಿ. ನಾವು ಸ್ವರ್ಗದಲ್ಲಿ ಹೋಗಲಿಕ್ಕೆ ಒಂದು ಪುಣ್ಯ ಕಡಿಮೆ ಬಿದ್ದಿರ್ತದೆ. ನಾವು ಒಂದೇ ಪುಣ್ಯ, ಆ ಒಂದು ಪುಣ್ಯ ನನಗೆ ಸಿಕ್ಕರೆ ನಾವು ಸ್ವರ್ಗದಲ್ಲಿ ಹೋಗ್ತಾ ಇರ್ತೀವಿ. ಆದರೆ ಹೆಂಡತಿ ಅಣ್ಣಗಿಗೂ ನಾವು ಒಂದು ಪುಣ್ಯ ಕೊಡು ಅಂತ ಕೇಳ್ತೀವಿ. ಅಲ್ಲೇ ಪರಲೋಕದಾಗ ಸ್ವರ್ಗದಾಗ ಹೋಗ್ಲಿಕ್ಕೆ ಹೆಂಡ್ತಿನೂ ಆ ಒಂದು ಪುಣ್ಯ ಕೊಡಂಗಿಲ್ಲ, ಮಕ್ಕಳನ್ನು ಕೊಡಂಗಿಲ್ಲ, ಯಾಳ ಅಂದ್ರೂ ಕೊಡಂಗಿಲ್ಲ. ಅದೊಂದು ಪುಣ್ಯನೂ ನಾವು ಭರ್ತಿ ಮಾಡಬೇಕಾದ್ರೆ ಇಲ್ಲೇ ಜಗತ್ತಿನಾಗ ಇಲ್ಲಿರೋದನ್ನು ಆ ಪುಣ್ಯ ಕಳಿಸ್ಕೋಬೇಕು. ನಾ ಹೇಳೋದು ಅರ್ಥ ಇಷ್ಟೇ, ನಾವೇನು ಪುಣ್ಯದ ಕೆಲಸ ಮಾಡ್ತೀವಿ ಆ ಪುಣ್ಯನ ನಮ್ಗೆ ಅಲ್ಲೇನು ಪರಲೋಕದಾಗೂ ಕೆಲಸಕ್ಕೆ ಬರುತ್ತೆ. ಒಬ್ಬ ವ್ಯಕ್ತಿ ಕುಂತಿರ್ತಾನೆ ಅಲ್ಲಿ, ಇವ ಒಂದು ಪುಣ್ಯ ಸಂಬಂಧ ಇಡೀ ಸರ್ವಸ್ವನ ಎಲ್ಲರಿಗೂ ಹೋಗಿ ತಮ್ಮ ಕುಟುಂಬದವ್ರಿಗೆ ಕೇಳ್ದ, ಕೊಳ್ಳಿಲ್ಲ. ನಾನು ರಗಡ ಪಾಪ ಮಾಡಿದ್ದೀನಿ, ನನ್ನ ಬಳಿ ಒಂದೇ ಪುಣ್ಯ ಇದೆ, ಆ ಒಂದು ಪುಣ್ಯ ಅವ್ನು ಕೊಟ್ರೆ ಅವನಾರು ಸ್ವರ್ಗದಾಗ ಹೋಗ್ತಾನೆ ಅಂತೇಳಿ ಅವ ಕರೆದು ನೀನಾರು ಸ್ವರ್ಗದಾಗ ಹೋಗಪ್ಪ ಅಂತೇಳಿ ಆ ಪುಣ್ಯ ಅವ್ನು ಕೊಡ್ತಾನೆ. ಕೊಟ್ಟು ಅಂದಮೇಲೆ ಆ ಒಂದು ಪುಣ್ಯ ತೊಗೊಂಡು ಅವ ಸ್ವರ್ಗದಾಗ ಹೋಗ್ತಾನೆ. ಪರಮಾತ್ಮನ ಅವನ ಆ ಗುಣಕ್ಕೆ ಮೆಚ್ಚಿ ಆ ಒಂದು ಪುಣ್ಯ ಕೊಟ್ಟವನು ಇವನು ಕೂಡ ಸ್ವರ್ಗದಾಗ ಕಳಿಸ್ತಾನೆ. ನಾವು ಹೇಳಿದ್ರಿ ಅರ್ಥ ಏನಂದರೆ, ನಾವು ಮಾಡೋದು ಪುಣ್ಯ ಕಾರ್ಯಕ್ರಮಗಳನ್ನು ಕೆಲವೊಂದು ಸಮಯ ಸಂದರ್ಭವಾಗಿ ವಿಷಯ ನೆನಪು ಬರೆಯಲ್ಲ ಅಂತ ಒಂದು 2 ಮಾತಾಡು. ನಾನು ಇನ್ನೂವರೆಗೆ ಬರ್ಕೊಂಡಿಲ್ಲ. ನಾನು ಏನು ಹೇಳಿದ್ರು ನ್ಯಾಚುರಲ್ ನನ್ನ ಮನಸ್ಸಿನಾಗ ಏನು ಬರುತ್ತೆ ಅದನ್ನೇ ಹೇಳ್ತಿದ್ದೆ. ಈಗ ಕೆಲವು ಸಂದರ್ಭಕ್ಕೆ ಒಂದು 2 ಮಾತು ಬರ್ಕೊಂಡಿದ್ದೆ, ಅದು ಓದಿಲಿ ಇನ್ನೂ ಸಮಯ ಸಿಕ್ಕಿಲ್ಲ ನನಗೆ. ಈಗ ಗಂಡು ಮಗು ಆದರೆ
ಆ ಆಸ್ತಿ ಮಾಡಬೇಕು, ಈ ಆಸ್ತಿ ಮಾಡಬೇಕು, ಬರಾಬರಿ. ಹೆಣ್ಮಕ್ಳ ಮೇಲೆ ನಮ್ಮ ಮಂದಿಯಾಗ ಹೇಳ್ತೀವಿ, ಹೆಣ್ಣು ಒಂದು ರೈಮತೆ ಬರಕತೆ ಇವೆಲ್ಲ ಹೇಳ್ತೀವಿ. ಅವ್ರವ್ರ ಪುಣ್ಯ ಅವ್ರಿಗಾಗಿ ಸೀಮಿತ ಇರ್ತಾವ. ಈಗ ನೋಡ್ರಿ, ಮಗ ನೋಡ್ದಾನ ಸೊಸಿ ನೋಡ್ತಾಳ ಅಂತ ನಮ್ಗಿಲ್ಲಿಂದ ನಾವು ಬದುಕೋದು ಬೇಡ. ನಮ್ಮ ಅಪ್ಪರು 86 ವರ್ಷ ತನೂ ಯಾರಿಗೂ ಒಂದು ಗಿಲಾಸ್ ನೀರು ಕೊಡು ಅಂತ ಹೇಳಿಲ್ಲ. ತಮ್ಮ ಕೆಲಸ ತಾವೇ ಮಾಡಿಕೊಂಡು ಅವರು ಸ್ವರ್ಗವಾಸಿ ಆದರು. ಆ ವಯಸ್ಸು ಆ ಅಲ್ಲನು ನಮ್ಗೆ ಕೊಟ್ರೆ ಸಾಕು, ನಾವು ಯಾರ ಕಡೆಯಿಂದನೂ ಸಹಾಯ ತಗೊಂಡು ಬದುಕೋದು ಅವಶ್ಯಕತೆ ಇಲ್ಲ. ಆಮೇಲೆ ಹೆಣ್ಮಕ್ಳನ್ನು ನಾವು ಸಣ್ಣರಿರತ್ಲೆ ಭಾಳ ಪ್ರೀತಿ ಮಾಡ್ತೀವಿ. 20 ವರ್ಷ ತನ ಪ್ರೀತಿ ವಾತ್ಸಲ್ಯದಿಂದ ಬೆಳೆಸಿ ಅವ್ರಿಗೆ ನಾವು ಚಲೋ ವರ ನೋಡಿ ಲಗ್ನ ಮಾಡಿ ಕೊಡ್ತೀವಿ. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ما كان محمد أبا أحد من رجالكم ولكن رسول الله وخاتم النبيين وكان الله بكل شيء عليما. يا أيها الذين آمنوا اذكروا الله ذكرا كثيرا وسبحوه بكرة وأصيلا. هو الذي يصلي عليكم وملائكته ليخرجكم من الظلمات إلى النور وكان بالمؤمنين رحيما. صدق الله العظيم. खैर शुरू किया है। 28 साल पहले जो काम शुरू, अक्सर लोग जो है गलत गुमान और ख्याल में रहते हैं कि ये जो है दिखावा है। मैं कहता हूं ये दिखावा नहीं, उनकी तरफ से एक सबक है, एक तालीम दे रहे हैं। वो तालीम ये है, अल्लाह ने आपको भी दौलत दी है, आप भी मेरे जैसा काम करें, औरों की खिदमत करें। उस्ताद जिस तरह जो है दूसरों को तालीम देते हैं, उनकी एक तालीम मैं समझता हूँ। लोग क्या समझे वो नहीं मालूम मुझे। माशाअल्लाह इनकी खूबियाँ इतने हैं, कहीं मसाजिद की इब्तिदा हो रही है तो हजरत के पास आना पड़ता है, कहीं कब्रिस्तान का जो है मसला है तो वहाँ हजरत के पास आते हैं। इनकी जो है माशाअल्लाह और एक कार खैर काम ये है, आंखों की जो है मुफ्त ऑपरेशन करवाते हैं। हमारे पड़ोसी गरीब हैं, वो हालात के एतबार से नहीं करवा सकते थे, लेकिन जो है उन्होंने यहाँ आकर जो है ऑपरेशन करवाया, उसका इतना बड़ा फायदा हुआ। हर वक्त हजरत के लिए जो दुआएं वगैरह करती रहती हैं। हदीस है, मेरे आका ताज़ार मदीना सल्लल्लाहु अलैहि वसल्लम ने फरमाया, ला यशकुरुल्लाह मन ला यशकुरुन्नास, जो लोगों का शुक्र अदा नहीं करता वो अल्लाह का भी शुक्र अदा नहीं करता। हम यहाँ जो बैठे हुए हैं, आप भी सबसे पहले जो है देने वालों का शुक्रगुजार बने। और एक जरूरी बात मैं कहना चाहता हूँ, आप जितने लोग यहाँ बैठे हैं, अल्लाह के लिए आप जब तक लेने की आदत डाल लोगे, जब तक तुम मांगते रहोगे, अल्लाह तुमको मांगने वाला ही बनाएगा। मांगने के बजाय देने की नीयत कर लें, अल्लाह की कसम आइंदा साल तक आप भी देने वाले बनेंगे। बार बार मैं ये कह रहा हूं, अल्लाह के वास्ते जो मुस्तहिक है वाकई उनका हक है, जो बगैर मुस्तहिक भी यूं चले आते हैं, ये गलत बात है। बहरहाल मेरा मौजू अलग है, बड़ी देर से आप बैठे हुए हैं। आले जनाब अयूब साहब मनियार की जो है खिदमत, मैं छोटा था उस वक्त से मैं देखते आया हूँ, ये बिल्कुल जो है ऐसी खिदमत करते हैं, बस अल्लाह को राजी करना इनका मकसद है। दिव्य सानिध्य ವಹಿಸಿರುವಂತಹ ಕಿಟ್ ವಿತರಣಾ ಕಾರ್ಯಕ್ರಮವನ್ನ ಪಡೆಯಲು ಬಂದಂತಹ ಪ್ರತಿಯೊಬ್ಬ ಮಹಿಳೆಯರಿಗೂ ಅತಿ ಗೌರವದಿಂದ ಅವರನ್ನ ಕಂಡು ಅವರಿಗೆ ಚೇರಿನ ವ್ಯವಸ್ಥೆ ಮಾಡಿ ಕಿಟ್ಗಳನ್ನ ಅವ್ರ ಎದುರಿಗೆ ಇಟ್ಟು ವಿತರಣೆ ಮಾಡುವಂತಹ ಒಂದು ಕೆಲಸ. ಈಗ ಏನೋ ಕಿಟ್ ತೊಗೊಳಕ್ ಬಂದಿದ್ದಾರೆ ಅಂತೇಳಿ ಕಾಟಾಚಾರಕ್ಕಲ್ಲ ನೋಡಿ, ಯಾವ ರೀತಿ ಶಿಸ್ತಾಗಿ ಅವರಿಗೆ ಗೌರವದಿಂದ ಕೂಡಿಸಿದ್ದಾರೆ. ಇದನ್ನ ಕಿಟ್ ವಿತರಣೆ ಜೊತೆಗೆ ದೇವರು ಇದನ್ನ ಅತಿ ಹೆಚ್ಚಾಗಿ ಮೆಚ್ತಾರೆ.
ಯಾಕಂದ್ರೆ ಇಂಥ ಒಂದು ಪವಿತ್ರ ಮಾಸದಲ್ಲಿ ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈಗಾಗಲೇ ಅವರು ನಾವು ಕೇಳ್ಪಟ್ಟಂಗೆ ಬೇರೆ ಕಡೆ ಇದೇ ತಾಲೂಕಿನ ಬೇರೆ ಬೇರೆ ಕಡೆ ಈಗಾಗಲೇ ಕಿಟ್ ವಿತರಣೆ ಮಾಡಿದ್ದಾರೆ. ಇದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಿಟ್ ವಿತರಣೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಬಂದಂತಹ ಕಿಟ್ ಪಡೆಯಲು ಬಂದಂತಹ ಜನರಿಗೂ ಮಹಿಳೆಯರಿಗೂ ಸಹ ಅತಿ ಗೌರವದಿಂದ ಕೂಡಿಸಿ ಇದನ್ನ ವಿತರಣೆ ಮಾಡೋ ಒಂದು ಪದ್ಧತಿ ಇದೆಯಲ್ಲ, ಇದು ತುಂಬಾ ಮೆಚ್ಚತಕ್ಕಂಥದ್ದು. ಈ ರೀತಿಯ ಒಂದು ಕಾರ್ಯಕ್ರಮಗಳನ್ನ ಅನೇಕ ಜನ ಅಂದ್ರೆ ಆರ್ಥಿಕವಾಗಿ ಸಬಲರಾದಂಥವ್ರು ಮಾಡ್ತಾ ಇದ್ರೆ ಈ ಸಮಾಜದಲ್ಲಿ ಒಂದು ಎಲ್ಲರೂ ಸಹ ಎಲ್ಲ ಹಬ್ಬಗಳನ್ನ ಸಂತೋಷದಿಂದ ಆಚರಣೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂಗಾಗುತ್ತೆ. ಆ ನಿಟ್ಟಿನಲ್ಲಿ ಅಯೂಬ್ ಮನಿಯಾರ್ ಅವರು ಮಾಡಿದಂತಹ ಕಾರ್ಯ ಎಲ್ಲರೂ ಮೆಚ್ಚತಕ್ಕಂಥದ್ದೇ. ಆ ದೇವರಂತೂ ತುಂಬಾ ಮೆಚ್ಚಿ ಅವರನ್ನ ಇನ್ನೂ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಇನ್ನೂ ಮಾರ್ಗ ತೋರಿಸ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ ಬಯಸ್ತೇನೆ. ವಿಶೇಷವಾಗಿ ರಂಜಾನ್ ಹಬ್ಬದಲ್ಲಿ ಈ ಹಿಂದೆ ಮಾತಾಡಿದಂತಹ ಮೌಲ್ವಿಗಳು ಹಾಗೂ ಲಾಲಸನ್ ಕಂದಗಲ್ ಸಾಹೇಬ್ರನ್ನು ಹೇಳದಂಗೆ ರೋಜಾ ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೋಜಾ ಇರ್ತಕ್ಕಂಥವ್ರು ಬಂದಿರ್ತಾರೆ, ತುಂಬಾ ಹೊತ್ತಿಂದ ಇದ್ದಾರೆ. ರೋಜಾ ಒಂದು ಪವಿತ್ರವಾದ ಒಂದು ಆಧಾರ ಸ್ತಂಭ. ಇಸ್ಲಾಮಿನ 5 ಆಧಾರ ಸ್ತಂಭಗಳಲ್ಲಿ ರೋಜಾ ಸಹ ಒಂದು ಪ್ರಮುಖವಾದ ಒಂದು ಸ್ತಂಭ. ಇದು ಪ್ರತಿಯೊಬ್ಬರಿಗೂ ಕಡ್ಡಾಯವಾಗಿದೆ. ವಯಸ್ಸು 12 ನಂತರ ಹಾಗೂ ಆರೋಗ್ಯವಾಗಿ ಯಾರು ಇರ್ತಾರೆ ಅವರಿಗೆ ಕಡ್ಡಾಯವಾಗಿದೆ. ರೋಜಾ ನಾನೊಂದು ಕುರಾನಿನಲ್ಲಿ ಕೆಲವು ಕಡೆ ಉಲ್ಲೇಖವಿದೆ, ಬರೀ ಉಪವಾಸ ಇರೋದ್ರಿಂದ ಅದು ಅಷ್ಟು ಮಹತ್ವ ಅಲ್ಲ. ಅದರ ಜೊತೆಗೆ ನಮ್ಮ ಏನು ಪಂಚೇಂದ್ರಿಯಗಳು ಏನಿದಾವೆ, ಇಂದ್ರಿಯಗಳು, ಅದನ್ನ ನಿಯಂತ್ರಣದಲ್ಲಿ ಇಟ್ಕೊಂಡು ನಾವು ಪ್ರತಿದಿನ ನಮಾಜ್ ಮಾಡ್ತಾ ಅದನ್ನ ಅಭ್ಯಾಸ ಮಾಡ್ತಾ ಇದ್ದು ಉಪವಾಸ ಮಾಡಿದಾಗ ಅದಕ್ಕೊಂದು ಅರ್ಥ ಇದೆ ಅಂತ ಉಲ್ಲೇಖ ಇದೆ. ಹಾಗಾಗಿ ಬರೀ ನಾನು ಉಪವಾಸ ಇದ್ದೆ, ಮೌಲಾನ ಹೇಳ್ದಂಗೆ ಉಪವಾಸ ಇರೋದು ಇದ್ದವರಿಗೂ ಗೊತ್ತು, ಅನಂತರ ಆ ದೇವನಿಗೆ ಗೊತ್ತು ಅಂತ. ಅದು 100ಕ್ಕೆ 100 ಸತ್ಯ. ರೋಜಾ ಇದ್ದಾಗ ನಾವು ಮೋಸ ಮಾಡ್ಕೊಳ್ಳೋದಾಗ್ಲಿ, ಜನರಿಗೆ ಮೋಸ ಮಾಡ್ತಕ್ಕಂಥದ್ದು ಅಂದ್ರೆ ನಾನು ಅನಾವಶ್ಯಕ ರೋಜಾ ಇದ್ದೆ ಅನ್ನೋದು, ಅದಿದ್ದೆ ಅನ್ನೋದು ಅದು ಹೇಳೋದ್ರಿಂದ ನೀವು ಇನ್ನೂ ನೀವು ಸ್ವತಃ ಮೋಸ ಮಾಡ್ಕೊಂಡಂಗಾಗುತ್ತೆ. ಹಾಗಾಗಿ ರೋಜಾ ಸಂದರ್ಭದಲ್ಲಿ ಸತತ ಅಭ್ಯಾಸ, ನಮಾಜ್ ಮತ್ತು ನಮ್ಮ ಇಂದ್ರಿಯಗಳನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಾಗ ಮಾತ್ರ ರೋಜಾಗೆ ಒಂದು ಅರ್ಥ ಇದೆ ಅಂತ ನಾನು ಹೇಳ ಬಯಸ್ತೇನೆ. ಈ ರೀತಿ ಇನ್ನು ಮುಂದೆಯೂ ಸಹ ಅಯೂಬ್ ಮನಿಯಾರ್ ಅವರಿಗೆ ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ.